ಎಲ್ರಿಗೂ ನಮಸ್ಕಾರ. 4 ಮಾತು ಅಂದರೆ ಸಮಯ ನಿಗದಿಪಡಿಸಿದರೆ ಆ ಸಮಯದಕ್ಕೆ ಖಂಡಿತ ಕಟ್ಟಿಬದ್ಧನಾಗಿ ಮಾತಾಡ್ತೀನಿ. ಸಮಯ ನಿಗದಿಪಡಿಸ್ತಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಒಂದಷ್ಟು ಕಾಫಿಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೊದಲಿಗೆ ಶಿರ್ಸಿಯ ಮಾತೆಯಾದ ಮಾರಿಕಾಂಬಾಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ರಾಣಿ ಚೆನ್ನಭೈರಾದೇವಿಯವರ ಪಾದಗಳಿಗೆ ನಮಿಸುತ್ತಾ, ಇವತ್ತು ನಾನು ಕೇಳಿದ್ದ ರಾಣಿ ಚೆನ್ನಭೈರಾದೇವಿಯವರ ಒಂದು ಹಿಸ್ಟ್ರಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಶಂಭುಲಿಂಗ ಹೆಗಡೆಯವರೇ, ಹಾಗೆ ನಮ್ಮ ಹಿರಿಯ ವಿಜ್ಞಾನಿಗಳು ಮತ್ತು ನಮಗೆಲ್ಲರೂ ಪ್ರೇರಣಾದಾಯಕರಾಗಿರುವ ಡಾಕ್ಟರ್ ವೇಣುಗೋಪಾಲ್ರವರೇ, ಹಾಗೆ ಡಾಕ್ಟರ್ ಅಂಕೇಗೌಡ್ರೆ. ನಮಗೊಂದು ಭಯ ಇತ್ತು, ವೇಣುಗೋಪಾಲ್ ಅವರು ನಂತರ ಏನಾಗುತ್ತೆ ಅಂತ. ಒಂದಷ್ಟು ಅಂಕೇಗೌಡರು ಆತ್ಮವಿಶ್ವಾಸವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾನು ಏನಂದರೆ ಬೇರೆ ಥರದಲ್ಲಿ ಹೇಳ್ತಿಲ್ಲ, ಒಂದಷ್ಟು ನಮಗೆ ಇನ್ನೊಂದು ಬಂದರೆ ಹೆಚ್ಚು ಅನುಕೂಲ ಅನ್ನೋದು. ಹಾಗೆ ನಮ್ಮ ಅದ್ಭುತವಾದ ಬೆಳೆಗಾರ ಧರ್ಮರಾಜ್ರವರೇ, ಹಾಗೆ ಡಾಕ್ಟರ್ ಸತೀಶ್ ಅವರೇ, ಡಾಕ್ಟರ್ ನಾಗರಾಜಪ್ಪನವರೇ, ಹಾಗೆ ಲಕ್ಷ್ಮಣ್ ಗೌಡ್ರೆ, ಹಾಗೆ ಡಾಕ್ಟರ್ ಪ್ರಸಾದ್ರವರೇ, ಹಾಗೆ ರಾಮಕೃಷ್ಣ ಹೆಗಡೆಯವರೇ. ಬಹುಶಃ ನನ್ನ ಚಿಕ್ಕಂದಿನಿಂದ ನೋಡಿದ ವ್ಯಕ್ತಿ ನೀರ್ನಳ್ಳಿಯವರು ಅಂದರೆ ರಾಮಕೃಷ್ಣ ಅವರು. ಯಾಕೆ ನಮ್ಮ ಕುಟುಂಬದ ಸ್ನೇಹಿತರಾಗಿ ಅನೇಕ 40 ವರ್ಷಗಳಿಂದ ನಮ್ಮ ಸಂಪರ್ಕ. ಹಾಗೆ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರೇ, ಸೀತಾರಾಮ್ ಹೆಗ್ಡೆಯವರೇ, ಹಾಗೆ ವೇದ ಸೀತಾರಾಮ್ ಹೆಗ್ಡೆಯವರೇ. ಬಹುಶಃ ಆಸ್ಪಿ ಪ್ರಶಸ್ತಿಯನ್ನು ಮಹಿಳೆಯಾಗಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ನಾನು ಬಂದಿದ್ದೆ. ಸುಮಾರು ಇದು ನನ್ನ 4ನೆಯ ಭೇಟಿ. ಮೊದಲಿಗೆ ಪತ್ರಿಕೆ ಉದ್ಯಮದಲ್ಲಿದ್ದಾಗ ಪತ್ರಿಕೋದ್ಯಮವನ್ನು ಒಂದು ಆರ್ಟಿಕಲ್ ಮಾಡೋದಕ್ಕೆ ಬಂದಿದ್ದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವೊಂದು BGL ಅಂತ ತರಬೇತಿಯನ್ನು ನಡೆಸ್ತಾ ಇದ್ದು, ಆವಾಗ ಬಂದಿದ್ದು. ಈಗ ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ಬಂದಿದ್ದೀನಿ. ಒಂದಂತೂ ಸತ್ಯ, ಕಾಫಿ ಮಂಡಳಿಯ ಅಧ್ಯಕ್ಷರು ಯಾರಾಗ್ತಾ ಇದ್ರು ಮೊದಲು ಅಂದರೆ IAS ನೋರಿದ್ರು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬದಲಾವಣೆಗಳನ್ನು ಮಾಡಿ ಕಾಫಿಯ ಬೆಳೆಗಾರನ್ನೇ ಒಬ್ಬ ಅಧ್ಯಕ್ಷನಾಗಬೇಕು ಅನ್ನೋ ಒಂದು ಅಪೇಕ್ಷೆಯ ಮೇರೆಗೆ ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವನಾಗಿ ಇವತ್ತು ನಮ್ಮನ್ನು ಅಧ್ಯಕ್ಷನಾಗಿ ಕೇಂದ್ರ ಸರ್ಕಾರ ಮಾಡಿದೆ. ನನ್ನ ಹತ್ರ ತುಂಬ ಜನ ಪ್ರಾಬ್ಲಮ್ ಹೇಳ್ಕೊಂಡು ಬರ್ತಾರೆ ಕಾಫಿ ಬೆಳೆಗಾರರು. ಆದರೆ ನಾನು ಬಂದಿರೋದೇ ಪ್ರಾಬ್ಲಮ್ಮಿಂದ. ಹಾಗಿದ್ದರೆ ನನ್ನ ಮುಂದೆ ಅಳ್ಳಕ್ಕೆ ಆಗೋದೇ ಇಲ್ಲ. ನಾನು ಹೇಳ್ತಾ ಇದ್ದೆ, ನನ್ನ ಮುಂದೆ ಅಳ್ಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಳೆ 240 ಇಂಚು ಈ ವರ್ಷ. ಅಲ್ಲಿ ಈ ವರ್ಷ ನಾನು ರೆಕಾರ್ಡ್ ಕ್ರಾಪ್ ಕಾಫಿಯನ್ನು ಬೆಳೆದಿದ್ದೀನಿ. ರೆಕಾರ್ಡ್ ಕ್ರಾಪ್. ಇದುವರೆಗೆ ನಾನು ಅಷ್ಟು ಕಾಫಿಯನ್ನು ನನ್ನ ತೋಟದಲ್ಲಿ ಕೊಯ್ದಿರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಹಾಗೆ ನನಗನ್ಸಿದ್ದು, ಶಿರ್ಸಿ ಅಂದ ತಕ್ಷಣ ನೀವು ಜಾಗ್ರಫಿಕಲಿ ನೀವೆಲ್ಲ ತುಂಬ, ನಾನು 2 ದಿವಸದಿಂದ ನಿನ್ನೆಯಿಂದ ಲಕ್ಷ್ಮಣ್ ಗೌಡರು ನಾವು ನಮ್ಮ ಗೌರ್ಮೆಂಟ್ ಕಾರ್ನ ಕಳಿಸ್ಬಿಟ್ಟು ಮುಂಚೆನೆ ಶಿರ್ಸಿಗೆ ಅವ್ರ ಜೊತೆನೇ ಸೇರ್ಕೊಂಡು ಎಲ್ಲ ಪ್ರವಾಸಗಳನ್ನು ಮಾಡಿ ಶಿರ್ಸಿಯನ್ನು ಒಂದಷ್ಟು ನಾವು ಮೊದಲಿಂದ ನೋಡ್ತಾ ಇದ್ದು, ಆರ್ಟಿಕಲ್ ಮಾಡ್ತಾ ಇದ್ದು. ಹಾಗೆ ಆದರೆ ಈ ಸತಿ ಬಂದಾಗ ಸಾಕಷ್ಟು ಬದಲಾವಣೆಗಳು, ಕಾನ್ಫಿಡೆನ್ಸ್ ರೈತರಲ್ಲಿ ಕಾಣ್ತಾ ಇದ್ದಿದ್ದನ್ನು ಬಹಳ ನೋಡಿದ್ವು. ಬಹುಶಃ ಧರ್ಮರಾಜ್ ಅವ್ರ ಹತ್ರ ಬರುವಾಗ ಹೇಳಿದೆ, ಇವರಿಗೆ ಟೆಕ್ನಾಲಜಿ ಏನಾದ್ರು ಕೊಟ್ಟರೆ ಇವರು ಖಂಡಿತ ಎಲ್ಲರನ್ನು ಮೀರಿಸ್ತಾರೆ ಅಂತ. ಸೊ ಒಂದು ನನಗೆ ಏನು ಅನಿಸುತ್ತೆ ಅಂದರೆ, ನಿಮ್ಮ ಶಿರ್ಸಿ ನೋಡಿದ ತಕ್ಷಣ ನಮಗೇನಂದರೆ ಒಂದು ವಿಭಿನ್ನವಾದ ಜನಗಳು, ವಿಶೇಷವಾದ ಜನಗಳು, ವಿನಮ್ರತೆ ಇದೆ, ಮತ್ತು ವಿನೂತನ ಇದೆ ನಿಮ್ಮ ಹತ್ರ ಎಲ್ಲ. ಅದೆಲ್ಲ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಆತ್ಮವಿಶ್ವಾಸ ಅಂತೂ ಖಂಡಿತ ಇದೆ ನಿಮಗೆ. ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ನೀವು ತುಂಬ ಮುಂದೆ ಇದ್ದೀರಿ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಇವಾಗ ರಾಣಿ ಚೆನ್ನಭೈರಾದೇವಿಯವರ ಕಥೆಯನ್ನು ಹೇಳಿದಾಗ ನನಗನ್ನಿಸ್ತು, ಇದು ಒಂದು ಹಿಸ್ಟ್ರಿ. ಕಾಫಿಯನ್ನು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಇವತ್ತು ಕತೆ ಮಾರ್ಕೆಟ್ ಹೇಳೋದು. ಮಾರ್ಕೆಟಿಗೆ ನೀವು ಕತೆಗಳನ್ನು ಹೇಳಿದರೆ ಅದಕ್ಕೆ ಬೈಯರ್ಸಿದ್ದಾರೆ. ಅದಕ್ಕೆ ನಾನೇ ಎಕ್ಸಾಂಪಲ್, ನಾನು ಎಷ್ಟು ಮಾರ್ತೀನಿ ಕಾಫಿನ ಅಂತ. ಅದೇ ರೀತಿ ಭಾರತದಲ್ಲಿ 10 ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳೀತಾ ಇದ್ದಾರೆ. ನಾನು ನಾಗಾಲ್ಯಾಂಡಿಗೆ ಹೋಗಿದ್ದೆ. ET ಕಾಫಿ ಅಂತ 1 kg ಕಾಫಿಯನ್ನು 10,000 ರೂಪಾಯಿಗೆ ಮಾರ್ತಾರೆ ಪೌಡ್ರನ್ನು. ಇದು ಇವತ್ತಿನ ಕಾಫಿಯ
ಮಾರುಕಟ್ಟೆ ಇರೋದು. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅನ್ನೋದು ನಮ್ಮ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿವಂತಿಕೆಯಲ್ಲಿ ಇರುತ್ತೆ. ಹಾಗೆ ನಾವು ಮತ್ತೆ ಕಾಮನ್ ಪ್ರಾಬ್ಲಮ್ ನಮಗೆ ಮಲೆನಾಡು, ನಾವು ನೀವು ಎಲ್ಲ ಮಲೆನಾಡು, ಮಳೆ ಬೀಳುವ ಒಂದು ಪ್ರದೇಶ, ಪಶ್ಚಿಮ ಘಟ್ಟದ ಪ್ರದೇಶ. ನಮಗೆ ಎಲ್ಲ ವರದಿಗಳು ನಮಗೆ ನಿಮಗೆ ಎಲ್ಲ ಒಟ್ಟಿಗೆ ಸೇರಿ ಬರೋದು. ಏನೇ ವರದಿ ಬಂದರೂ ಈಗ ನಾಳೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಯೋಚಿಸ್ತಿದ್ದೀರಿ. ಬಹುಶಃ ಪತ್ರಿಕಾ ಮಾಧ್ಯಮದಲ್ಲಿದ್ದೀರಿ, ನಾನು ಒಬ್ಬ ಪತ್ರಿಕೋದ್ಯಮಿ. ಹಾಗಾಗಿ ಈ ಥರದ ಕಾಮನ್ ಪ್ರಾಬ್ಲಮ್ಗಳು ನಮಗೂ ನಿಮಗೂ ಇದೆ. ಸೊ ಕಾಮನ್ ಪ್ರಾಬ್ಲಮ್ ಇದ್ದಾಗ ನಾವು ಅದನ್ನ ಅಡ್ರೆಸ್ ಮಾಡ್ಬೋದು. ಈಗ ಟೂರಿಸಂಗೆ ನಮಗೆ ನಿಮಗೆ ಕಾಮನ್ ಪ್ರಾಬ್ಲಮ್ಸ್ ಇದೆ, ಬಟ್ ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ. ಟೂರಿಸಂ ಈಗ ಹೆಂಗಾಗಿದೆ ಅಂದರೆ ಮಲೆನಾಡು ಟೂರಿಸಂ ಪ್ರಾಬ್ಲಮ್ಯಾಟಿಕ್ ಟೂರಿಸಂ ಆಗಿದೆ. ಅಂದರೆ ಪರಿಸರವನ್ನು ಹಾಳು ಮಾಡೋದು, ಎಜುಕೇಟೆಡ್ ಕ್ಲಾಸ್ ಬಂದು ಪರಿಸರವನ್ನು ಹಾಳು ಮಾಡ್ತಾರದು ನೋಡಿದ್ದೀವಿ. ಸುಮಾರು 3 ಜಿಲ್ಲೆಯಲ್ಲಿ ಒಂದು ರಿಪೋರ್ಟ್ ತಗೊಂಡೆ ನಾನು ಅಧ್ಯಕ್ಷನಾದ್ಮೇಲೆ. ಎಷ್ಟು ಹೋಮ್ ಸ್ಟೇ ರೆಸಾರ್ಟ್ಸ್ ಇದೆ ಅಂದರೆ ಚಿಕ್ಕಮಗಳೂರು, ಹಾಸನ, ಕೊಡಗಿಂದ 7,000 ಹೋಮ್ ಸ್ಟೇ ರೆಸಾರ್ಟ್ಸ್ ಇದೆ ಮೂರು ಜಿಲ್ಲೆಯಲ್ಲಿ. ಆ 3 ಜಿಲ್ಲೆಯ 7,000 ಹೋಮ್ ಸ್ಟೇನ ಒಟ್ಟಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಆಗ್ತಾ ಇಲ್ಲ. ಯಾಕೆ ಅಂದರೆ ಅವ್ರು ಒಟ್ಟಿಗೆ ಮಾಡಿದರೆ ಭಾರತದ ಕಾಫಿಯನ್ನು ಇನ್ನೆಲ್ಲಿಗೆ ತಗೊಂಡು ಹೋಗ್ಬೋದು ಕನ್ಸ್ಯೂಮರ್ನ ಅನ್ನೋದು ಒಂದು ಯೋಚನೆ ಇಟ್ಕೊಂಡು ಅವರಿಗೆ ಒಂದು ಸ್ಕೀಮ್ನ ಕೊಡಬೇಕು ಅಂತ ನಾವು ರೆಡಿ ಇದ್ದೀವಿ. ಆದರೆ ನಾನು ತುಂಬ ಸತಿ ಹೇಳ್ತಾ ಇದ್ದೀನಿ, ಇವಾಗ ಆಗಿರೋ ಅಧ್ಯಕ್ಷ ಬೆಳೆಗಾರ, ಕಾಫಿ ಬೆಳೆಗಾರ, ಅವನ ಜೊತೆ ನೀವು ಓಡೋದು ಬೇಡ, ನಡ್ಕೊ ಬನ್ನಿ ಸಾಕು, ಅವಾಗ ಅದು ಓಡುತ್ತೆ ಎಲ್ಲಿಗಾದರೂ ಅಂತ. ಅದು ಇವತ್ತಿನ ಆತ್ಮವಿಶ್ವಾಸ, ಇವತ್ತಿನ ಕಾಫಿ ಮಂಡಳಿಯ ಬದಲಾದ ಕಾಫಿ ಮಂಡಳಿಯ ಚಿತ್ರಣವನ್ನು. ಅದಕ್ಕೆ ಉದಾಹರಣೆ ನಾವು ಅದು ಹೇಳ್ಕೊಳೋದಲ್ಲ, ನಮ್ಮ ಅನುಭವಗಳು ಅಲ್ಲಿ ಮಾಡಿಸ್ತಾ ಇದ್ದೀವಿ. ಹಿಂದೆ ಏನಾಯಿತು, IAS ಆಫೀಸರ್ ಇದ್ದಾಗ ಏನಾಗುತ್ತೆ, ಒಂದು ಸಿಸ್ಟಮ್ ಅಲ್ಲಿ ಬರ್ತಾ ಇರ್ತಾರೆ ಅವರಿಗೆ ಈ ಬೇಸಿಕ್ ಪ್ರಾಬ್ಲಮ್ಗಳು ಗೊತ್ತಿರಲ್ಲ. ಇವತ್ತು ಬೇಸಿಕ್ ಪ್ರಾಬ್ಲಮ್ ಇಂದನೇ ಅಧ್ಯಕ್ಷ ಆದವನಿಗೆ ಅವನು ಅದನ್ನ ಕರೆಕ್ಟಾಗಿ ನರೇಟಾಗಿ ಮಾಡ್ಬೋದು ಅನ್ನೋದನ್ನ ನನ್ನ ಅನುಭವ. 2 ವರ್ಷ ಆಯ್ತು, ಈಗ 2 ವರ್ಷ 3 ತಿಂಗಳಾಯ್ತು. ಸೊ ಒಂದು ನನಗೆ ನಿಮ್ಮ ಕ್ರಿಯಾಶೀಲತೆ ಮತ್ತು ಶ್ರಮ ಇದು ನಮಗೆ ಆತ್ಮವಿಶ್ವಾಸನ ತರ್ತಾ ಇದೆ. ಅನೇಕ ಈ ಸತಿ ನೀವು ಕಾಳು ಮೆಣಸಿನ ಹಬ್ಬ ಕಾಫಿ ಸಂಭ್ರಮ ಅಂತ ಮಾಡಿದ್ದೀರಿ. ನೀವು ಸಂಭ್ರಮ ಅಂತ ಬೆಳೆಗೆ ಮಾಡ್ತಿದ್ದೀರಾ ಅಥವಾ ಬೆಳಿಬೇಕು ಮಾಡ್ತಿದ್ದೀರೋ ಅಂತ ನನಗೊಂದಷ್ಟು ಕನ್ಫ್ಯೂಷನ್. ಯಾಕಂದ್ರೆ ಸಂಭ್ರಮ ಮಾಡುವಷ್ಟು ಇವತ್ತು ಬೆಲೆ ಇದೆ, ಆದರೆ ಅದು ನಿಮ್ಮ ಪ್ರದೇಶದಲ್ಲಿ ವಿಸ್ತರಣೆ ಕಡಿಮೆ ಇದೆ. ಸೊ ಆ ಸಂಭ್ರಮವನ್ನು ಮಾಡಬೇಕು ಅಂದರೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದಷ್ಟು ಕೆಲಸಗಳನ್ನು ಮಾಡಬೇಕು. ನನಗೆ ಗೊತ್ತು, ಶಿರ್ಸಿಯ ಸುತ್ತಮುತ್ತ ಭಾಗದಲ್ಲಿ ಅನೇಕ ಅಡಿಕೆಯ ಸಮಸ್ಯೆಗಳಿದೆ. YLD ಇರ್ಬೋದು, ಲೀಫ್ ಡಿಸೀಸ್ ಇರ್ಬೋದು, ಇವೆಲ್ಲ ಬಂದು ಸಮಸ್ಯೆಗಳು ನಮ್ಮ ಯುವಕರಲ್ಲಿ ಡಿಮೋಟಿವೇಶನ್ ಆಗ್ತಾ ಇದೆ. ನಾನು 2 ಕದಂಬ ನೆನ್ನೆ ಹೋಗಿ ಒಂದು 2 hours ಇದ್ದೆ, ನಮ್ಮ MD ಅವರು ಇದ್ರು. ಹಾಗೆ ಮತ್ತೆ ಇವತ್ತು ಬೈರುಂಬೆಗೆ ಹೋಗಿ ಬಂದೆ. ಇವತ್ತು ಬೆಳೆಗಾರನ ನೋಡಿ ನಮಗೆ ಎಲ್ಲ ಪ್ರೋಗ್ರೆಸಿವ್ ಫಾರ್ಮರ್ಸ್ನ ನೋಡಿದ್ದೀವಿ. ಇವತ್ತು ಏನು ಬೇಕಾಗಿದೆ ಅಂದರೆ, ನೀವು ಏನು ಬೇಕಾದ್ರೂ ಬೆಳಿಬೋದು, ಅದನ್ನು ಮಾರುಕಟ್ಟೆಯನ್ನು ಹೇಗೆ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಅದರಲ್ಲಿ ನೀವು ಯಾವುದು ಕದಂಬದವರಿಗೆ ನಾನು ವಿಶೇಷವಾಗಿ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ನೀವು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ, ನಿಮಗೆ ಅಭಿನಂದನೆಗಳು ಅಂತ ಹೇಳ್ತೀನಿ. ಅದೇ ರೀತಿ ಬೈರುಂಬೆ ಒಂದು ಸಣ್ಣ ಹಳ್ಳಿಯಲ್ಲಿ ಯಾವ ರೀತಿ ರೈತನಿಗೆ ಉಪಯೋಗವಾದ ಕೆಲಸಗಳನ್ನು ಮಾಡ್ಬೋದು ಅಂತ ನಾನು ಧರ್ಮರಾಜು ಎಲ್ಲರನ್ನು ಕರ್ಕೊಂಡು ಹೋದ್ರು. ಯಾಕೆಂದರೆ ನಾವು ನೋಡಿ ಕಲಿಯೋದಿದೆ, ಅದರಲ್ಲಿ ನಮ್ಮಲ್ಲಿ ಬಹಳ ವೀಕ್ ಇದ್ದೀವಿ. ಅದು ಈ ಕೋಆಪರೇಟಿವ್ ಅಲ್ಲಿ ನಾನು PLD, ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ, TAP ಎಲ್ಲದರ ಪದಾಧಿಕಾರಿಗೆ ಅಧ್ಯಕ್ಷರಾಗಿ ಬಂದವನು. ಸೊ ಹಾಗಾಗಿ ನನಗೆ ಯಾವ್ದಾದ್ರು ವಿಚಾರ ಹೇಳಿದರೆ ಬೇಗ ಅರ್ಥ ಆಗುತ್ತೆ. ಸೊ ನೀವು ಅದನ್ನೆಲ್ಲ ಮಾಡಿರೋದು ನೋಡಿದಾಗ ನಮಗೆ ಒಂದಷ್ಟು ಪ್ರೇರಣೆಯೂ ಆಗಿದೆ. ಹಾಗೆ ಬಹುಶಃ ನೀವು ಈಗ ಕದಂಬ ಏನು ಮಾಡ್ತಾ ಇದೆ ಅಂದರೆ ಈ ಪ್ಯಾರಲಲ್ ಅಂದರೆ ಬೈ ಪ್ರಾಡಕ್ಟ್ಸನ್ನು ಮಾರ್ಕೆಟ್ ಮಾಡಬೇಕು ಅಂತ ಒಳ್ಳೆಯ ಬಹಳ ಅದ್ಭುತವಾದ ಒಂದು ಇದು ಕಾರ್ಯಕ್ರಮ. ಅದನ್ನ ಯಾಕಾಗಿ ಮಾಡ್ತಿದ್ದೀರಿ? ಈಗ ನೀವು ಕಾಫಿಯನ್ನು ಯಾಕೆ ತಗೊಳ್ಕೊಳ್ತಿದ್ದೀರಿ ಅಂದರೆ, ಒಂದು ಬೆಲೆ ಇದೆ ಅಂತ ತಗೊಂಡ್ರೆ ತಗೋಬೇಡಿ. ಹೇಗೆ ಅಂದರೆ ಬೆಂಕಿಯಿಂದ ಬಾಣ್ಲಿಕ್ಕೆ ಬಿದ್ದಂಗೆ. ಹೇಗೆ ಅಂದರೆ ನೀವು ಅಡಿಕೆ ಸುಲಭವಾಗಿ ಬೆಳೀತಿದ್ರಿ, ಈ ಕಾಫಿ ನಮ್ಮೊಂದಿಗೆ ಕಷ್ಟಕ್ಕೆ ಬರ್ತಾ ಇದ್ದೀರಿ. ಬರ್ತೀವಿ ಅಂದರೆ ಸಂತೋಷ. ಯಾಕೆ ಅಂದರೆ ನಮ್ಮದು 300 ವರ್ಷದ ಇತಿಹಾಸವನ್ನು ಮೊನ್ನೆ ರಿಸರ್ಚ್ 350 ವರ್ಷದ ಇತಿಹಾಸ ಇದೆ ಕಾಫಿಗೆ. 7 ಬೀಜಗಳಿಂದ 2047ಕ್ಕೆ 7 ಲಕ್ಷ ಟನ್ನನ್ನು ಉತ್ಪಾದನೆ ಮಾಡಿ 2047 ಏನು ಹೇಳಿ, ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಅವತ್ತು ಕಾಫಿ ಬೆಳೆಗಾರರು ಭಾರತ ಸ್ವಾತಂತ್ರ್ಯ ಉತ್ಸವಕ್ಕೆ ಕೊಡುಗೆಯಾಗಿ 7 ಲಕ್ಷ ಟನ್ನನ್ನ ಕಾಫಿಯನ್ನು ನಾವು ಬೆಳಿಬೇಕು ಅನ್ನೋ ನಿರ್ಧಾರ ಇಟ್ಕೊಂಡು ಆ ಘೋಷವಾಕ್ಯದಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ.
7 ಲಕ್ಷ ಟನ್ ಉತ್ಪಾದನೆ ಮಾಡಿದ್ರೆ 30 ರಿಂದ 40 ಸಾವಿರ ಕೋಟಿ ವಿದೇಶಿ ವಿನಿಮಯ ಬರುತ್ತೆ. ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ನನ್ನ ದೇಶಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಮೊದಲು ನಾವು ಕಲಿಬೇಕಾಗುತ್ತೆ. ನನ್ನ ದೇಶಕ್ಕೆ 40 ಸಾವಿರ ಕೋಟಿ ಹಣವನ್ನು ತಂದರೆ ವಿದೇಶಿ ವಿನಿಮಯ ಯಾವಾಗಲೂ ಬಂದರೆ ನಮ್ಮ ಆರ್ಥಿಕ ಪ್ರಗತಿ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಆ 7 ಬೀನ್ಸ್ ಟು 7 ಲ್ಯಾಕ್ ಟನ್ಸ್ ಅಂತ ನಾವು ಮೊನ್ನೆ 100 ವರ್ಷದ ನಮ್ಮ ಕಾಫಿ ರಿಸರ್ಚ್ ಸ್ಟೇಷನ್ ಇದೆ ಬಾಳೆಹೊನ್ನಲ್ಲಿ, 100 ವರ್ಷ ಸಂಭ್ರಮ ಆಯಿತು ಮೊನ್ನೆ. ಆ ಸಂಭ್ರಮದಲ್ಲಿ 50,000ಕ್ಕಿಂತ ಹೆಚ್ಚು ಬೆಳೆಗಾರರು ಬಂದರು. ಕಾಫಿಯಲ್ಲಿ ಏನು ಒಂದು ಅದ್ಭುತವಾದ ಲೋಕ ಏನು ಬದಲಾವಣೆ ಆಗ್ತಿದೆ ಅದನ್ನು ನೋಡುವ ಎಲ್ಲ ಅವಕಾಶಗಳಿತ್ತು, ಎಲ್ಲವನ್ನ ನೋಡಿದ್ರು. ಆ ಘೋಷವಾಕ್ಯ ಇದೆಯಲ್ಲ, ಒಂದು ಸಣ್ಣ ಹಳ್ಳಿಯಿಂದ 7 ಬೀನ್ಸ್ ಟು 7 ಲ್ಯಾಕ್ ಟನ್ಸ್ ಅಂತ ಇವತ್ತು ದೆಹಲಿ ಮಟ್ಟಕ್ಕೆ ಹೋಗಿ ತಲುಪಿದೆ. ದೆಹಲಿಯಲ್ಲೂ ಸರ್ಕಾರಕ್ಕೂ ವಿಶ್ವಾಸ ಬಂದಿದೆ. ಅಂದ್ರೆ ನಾವು ಯಾವುದನ್ನ ಮಾಡೋಕ್ಕಾದ್ರೂ ಬರೀ ಇದನ್ನೇ ಮೆಮೊರಾಂಡಮ್ ಕೊಡೋದಲ್ಲ, ಮೆಮೊರಾಂಡಮ್ ಕೊಡೋದನ್ನ ನಾವೊಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀವಿ. ಏನು ಹೇಳಿ, ಯಾವುದಾದ್ರೂ ಒಂದು ಮೆಮೊರಾಂಡಮ್ ಕೊಡೋದು ಅದಲ್ಲ. ಮೆಮೊರಾಂಡಮ್ ಅಲ್ಲಿ ಯಾವತ್ತೂ ಇರಬೇಕು, ಹೋಪ್ಸ್ನ ಕ್ರಿಯೇಟ್ ಮಾಡಂತ ಇರಬೇಕು. ಇವತ್ತಿನ ಕಾಫಿ ಮಂಡಳಿ ಯುವಕರಿಗೆ ಹೋಪ್ಸ್, ಕನಸನ್ನ ಕಟ್ಟುವ ಪ್ರಯತ್ನಗಳನ್ನಂತೂ ಮಾಡ್ತಾ ಇದ್ದೀವಿ. ಆ ಕನಸಿಗೆ ಏನು ಬೇಕು ಅದಕ್ಕೆ ಪೂರಕವಾದ ವಾತಾವರಣ ಇರ್ಬೋದು, ಪೂರಕವಾದ ಅವರಿಗೆ ಏನೇನು ಬೇಕು ಅದನ್ನ ಎಲ್ಲ ರೀತಿಯ ಇದನ್ನ ಕೊಡ್ತಾ ಇದ್ದೀವಿ. ನೀವು ಮುಂದಿನ ದಿನಗಳಲ್ಲಿ ಏನ್ ಚಾಲೆಂಜ್ ಅಂತ ನಮಗೆ ಬಂದ್ರೆ, ಕಾಫಿಗೆ ವಿಶೇಷವಾಗಿ, ಅಡಿಕೆಗೂ ಅದೇ ಅಪ್ಲೈ ಆಗುತ್ತೆ. ಒಂದು ಕಾರ್ಮಿಕರ ಸಮಸ್ಯೆಗಳಂತೂ ಭವಿಷ್ಯದಲ್ಲಿ ಕಟ್ಟಿಟ್ಟ ಬುತ್ತಿ. ಸೊ ನೀವೇನು ಕಾಫಿ ಬೆಳೆದ್ರೆ ಕಾರ್ಮಿಕರ ಸಮಸ್ಯೆಯನ್ನು ಜಾಸ್ತಿ ಮಾಡ್ಕೊಂತೀರೋ ಕಡಿಮೆ ಮಾಡ್ಕೊಂತೀರೋ? ಇವತ್ತು ಬಾಂಗ್ಲಾದೇಶದ ಎಂಪ್ಲಾಯ್ಸ್ ಬರ್ತಾ ಇದ್ದಾರೆ, ಅವರು ಬಾಂಗ್ಲಾದೇಶದ ಎಂಪ್ಲಾಯ್ಸ್ ಎಷ್ಟು ಡೇಂಜರ್ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನಾನು ಓಪನ್ ಆಗಿ ಮಾತಾಡ್ಬೋದು, ಯಾಕೆಂದ್ರೆ ಅದರಲ್ಲಿ ಅನೇಕ ವಿಚಾರಗಳನ್ನ ನಾವು ನಮ್ಮ ದೇಶದ ಸೆಕ್ಯೂರಿಟಿ ಪ್ರಶ್ನೆ ಬರುತ್ತೆ. ಅವ್ರನ್ನೆಲ್ಲ ಇಟ್ಕೊಂಡು ಈ ಕೃಷಿ ಮಾಡಬೇಕಾ? ಹಾಗಿದ್ದಾಗ ನಾವು ನಮ್ಮೊಳಗೆ ಮೆಕನೈಸೇಷನ್ ಏನು ಮಾಡಬಹುದು, ಈ ರೀತಿಯಾದ ಹೊಸತನವನ್ನ ಯೋಚನೆಗಳನ್ನ ಮಾಡಿ, ಒಂದು ಪ್ರೊಡಕ್ಟಿವಿಟಿ, ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ, ಡಿಕ್ರೀಸ್ ಇನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಮಾಡಿದಾಗ ಮಾತ್ರ ಯಾವುದೇ ಕೃಷಿ ಸಸ್ಟೈನಬಲ್ ಆಗುತ್ತೆ ಮತ್ತೆ ಸಕ್ಸಸ್ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೆ ಪರಿಸರದ ಸಮತೋಲನ ಬಹಳ ಮುಖ್ಯ. ಪಶ್ಚಿಮ ಘಟ್ಟದಲ್ಲಿ ನಾವು ಎಲ್ಲ ಹುಟ್ಟಿದೀವಿ. ಆ ಪರಿಸರವನ್ನ ನಾವು ಪ್ರೀತಿಸಿ ಒಂದಷ್ಟು ನಾವು ಆ ಕೃಷಿಯನ್ನ ಮಾಡಿದ್ರೆ ಬಹುಶಃ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆಯ ಕೊಡುಗೆಯನ್ನು ನೀಡಿದಂಗಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೃಷಿಯನ್ನು ಮಾಡಬೇಕಾಗುತ್ತೆ. ಮತ್ತೆ ಸವಾಲುಗಳು ಇದ್ದಲ್ಲಿ ಅವಕಾಶಗಳು ಜಾಸ್ತಿ. ಎಲ್ಲಿ ಸಮಸ್ಯೆ ಇದೆ, ಸವಾಲುಗಳಿದೆ, ಅಲ್ಲಿ ಅವಕಾಶಗಳು ಜಾಸ್ತಿ. ಈಗ ನಾವು ತುಂಬಾ ಸತಿ ನೋಡ್ತೀವಿ, ಈ ಸ್ಟಾರ್ಟ್ಅಪ್ಗಳನ್ನೆಲ್ಲ ಪ್ರಾರಂಭ ಮಾಡ್ತಾರೆ ಹುಡುಗರು, ನಮ್ಮ ಯೂತ್ಸ್. ನಮ್ಮ ಕಾಫಿ ಬೋರ್ಡಲ್ಲಿ ಅಟೆಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಬೆಂಗಳೂರಲ್ಲಿ. ಸುಮಾರು 70 ಸ್ಟಾರ್ಟ್ಅಪ್ಗಳಿಗೆ ನಾವು ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಅವರಿಗೆ ಆಫೀಸ್ ಪ್ರೀಮಿಸಸ್ ಮಾಡಿ ಎಲ್ಲವ ಅವಕಾಶಗಳನ್ನು ಕೊಡ್ತಿದ್ದೀವಿ. ಸ್ಟಾರ್ಟ್ಅಪ್ಗಳು ಏನು ಮಾಡ್ತಾರೆ ಅಂದರೆ, ಸಮಸ್ಯೆಗಳನ್ನ ಸಾಲ್ವ್ ಮಾಡೋದೇ ಅವರ ಒಂದು ಪ್ರಾಡಕ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಇವತ್ತು ಆ ರೀತಿಯಾದ ಅನೇಕ ಅವಕಾಶಗಳಿದೆ. ಇದುವರೆಗೆ ನೀವು ತೆಂಗನ್ನ ಕಲ್ಪವೃಕ್ಷ ಅಂತ ತಿಳ್ಕೊಂಡಿದ್ರಿ. ಮುಂದಿನ ದಿವಸಗಳಲ್ಲಿ ಕಾಫಿ ಕಲ್ಪಗಿಡ ಆಗತ್ತೆ. ಯಾಕೆ ಅಂದರೆ ನಿಮ್ಗೆ ಅದು ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತೀನಿ. ಮೊನ್ನೆ ಒಬ್ಬ ಸ್ಟಾರ್ಟ್ಅಪ್, ನಾವೇ ಅವ್ರನ್ನ ಸಪೋರ್ಟ್ ಮಾಡ್ತಿದ್ವಿ ಕಾಫಿ ಮಂಡಳಿಯಲ್ಲಿ, ಕಾಫಿಯ ಡಿಕಾಕ್ಷನ್ ವೇಸ್ಟ್ ಅಲ್ಲಿ ಬಯೋಫ್ಯೂಯಲ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ, ಬಯೋಫ್ಯೂಯಲ್ ಅನ್ನ ಎಲ್ಲಿದೆ ರಾ ಮೆಟೀರಿಯಲ್, ಹೇಗೆ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ? ಎಷ್ಟು ಸರಳವಾಗಿ ಆಲ್ರೆಡಿ ಮಾರ್ಕೆಟಿಗೆ ಹೇಗೆ ಟಚ್ ಆಗಿದ್ದಾನೆ ಅಂದರೆ, ಇನ್ಸ್ಟೆಂಟ್ ಕಾಫಿ ಯೂನಿಟ್ಸ್ ಇದೆ ಬೇರೆ ಬೇರೆ ಪ್ರದೇಶಗಳಲ್ಲಿ. ಅಲ್ಲಿ ಆ ಡಿಕಾಕ್ಷನ್ ವೇಸ್ಟ್ ಅನ್ನ ಸಾವಿರಾರು ಟನ್ಗಳು ಸಿಕ್ಕುತ್ತೆ. ಅದನ್ನ ಯೂಸ್ ಮಾಡಿ ನಾನು ಬಯೋಫ್ಯೂಯಲ್ ಮಾಡ್ತೀನಿ ಅಂತೇಳಿ ಬಯೋಫ್ಯೂಯಲ್ ಮಾಡಿರೋದನ್ನ ಮೊನ್ನೆ ಲೈವ್ ಡೆಮೋದನ್ನ ಇಟ್ಟಿದ್ರು. ಈ ರೀತಿ ನಾವು ಕಾಫಿ ಡಿಕಾಕ್ಷನ್ ಅಲ್ಲಿ ಕ್ಯಾಲ್ಕಟ್ಟದ 2 ಮಹಿಳೆಯರು ಫೇಶಿಯಲ್ಲು ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕಾಫಿಯಿಂದ. ಕಾಫಿಯ ಸಿಪ್ಪೆ ಇದೆಯಲ್ಲ, ಅದರಲ್ಲಿ ಕಸ್ಕರ ಕಾಫಿ ಅಂತ ಮಾಡ್ತಾ ಇದ್ದಾರೆ, ಕಸ್ಕರ ಡ್ರಿಂಕ್ ಅಂತ. ಅಂದ್ರೆ ಪ್ರತಿಯೊಂದರಲ್ಲೂ ನೀವು ಕಾಫಿಯಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು. ಆ ವ್ಯಾಲ್ಯೂ ಆ್ಯಡ್ ಮಾಡಿದಷ್ಟು ನಿಮಗೆ ಬೆಲೆ ಸಿಕ್ಕದ್ರಲ್ಲಿ ಹೆಚ್ಚು ಅವಕಾಶಗಳಿರುತ್ತೆ. ಆ ದಿಕ್ಕಿನಲ್ಲಿ ಒಂದು ನ್ಯೂ ಜನರೇಷನ್ ಥಿಂಕಿಂಗ್ ಆಗಬೇಕು. ಕೃಷಿ ಅಂದ ತಕ್ಷಣ ನಾವೆಲ್ಲ ಹಳೆಯ ಕಾಲದ ಒಂದು ಸಿಸ್ಟಮ್ ಅಲ್ಲಿ ನಾವು ಯೋಚನೆ ಮಾಡ್ತೀವಿ. ಏನು ಯೋಚನೆ ಮಾಡಬೇಕು ಅಂದ್ರೆ, ನಾವು ಒಂದು ನ್ಯೂ ಜನರೇಷನ್ ಥಿಂಕಿಂಗ್. ನಮಗೆ ಏನೋ ಒಂದು ಪುಣ್ಯಕ್ಕೆ ಕಾಫಿಗೆ ಇವತ್ತು ಒಂದು ಹೊಸ ಬದಲಾವಣೆ ಮಾಡುವ ವಿಜ್ಞಾನಿಗಳು ನಮ್ಮೊಂದಿಗಿದ್ದಾರೆ, ಒಳ್ಳೆ CEO ಇದ್ದಾರೆ, ಮತ್ತೆ ಬೇರೆ ಬೇರೆ ರೀತಿಯ ಹೊಸ 2 ವಿನೂತನ ತಳಿಗಳನ್ನ ಅವತ್ತು ಬಿಡುಗಡೆ ಮಾಡಿದ್ದು. CCRI ಶತಾಬ್ದಿ ಅಂತ
CCRI ಸುರಕ್ಷಾ ಅಂತ. CCRI ಸುರಕ್ಷಾ ಅಂದರೆ ವೈಟ್ ಸ್ಟೆಮ್ ಬೋರರ್ ಅಂತ ಅರೇಬಿಕದಲ್ಲಿ ಇದೆ. ಅದನ್ನು ಬೋರರ್ ರೆಸಿಡೆನ್ಸ್ ವೆರೈಟಿನ ಒಂದನ್ನು ಬಿಡುಗಡೆ ಮಾಡಿದ್ವಿ ಮೊನ್ನೆ. ಸುಮಾರು 18 ವರ್ಷದ ನಂತರ ಒಂದು ಎರಡು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಮುಂದಿನ ದಿವಸಗಳಲ್ಲಿ ಜೈನ್ ಕಂಪ್ನಿಯರು ಇಲ್ಲೇ ಇದ್ದಾರೆ, ಅವರೊಂದಿಗೆ ಒಡಂಬಡಿಕೆ ಆಗಿದೆ ಕಾಫಿ ಮಂಡಳಿ. ನೆಕ್ಸ್ಟ್ ಇಯರು ನಾವು ಕಾಫಿಯಲ್ಲಿ ಟಿಶ್ಯೂ ಕಲ್ಚರ್ ಕಾಫಿಯನ್ನು ರಿಲೀಸ್ ಮಾಡೋದ್ರಲ್ಲಿ ಇದ್ದೀವಿ. ಸೊ ಸಾಕಷ್ಟು ಬದಲಾವಣೆಗಳನ್ನು ನಾನು ಕೇಳಿ ಯಂಗ್ ಜನ್ರೇಷನ್ ಅಥವಾ ನ್ಯೂ ಜನ್ರೇಷನ್ ಥಿಂಕಿಂಗ್ಗಳು ಬಂದರೆ ನಾವು ಯಂಗ್ಸ್ಟರ್ಸ್ನ ಮತ್ತೆ ಕಾಫಿ ತೋಟಕ್ಕೆ ಮತ್ತೆ ಬರುವ ಹಾಗೆ ಮಾಡ್ಬೋದು. ಅನೇಕ ಸಂದರ್ಭಗಳಲ್ಲಿ ಈಗ ರಾಮಕೃಷ್ಣ ಅವರೇ ಹೇಳ್ತಾರೆ, ನನ್ನ ಮಕ್ಕಳೆಲ್ಲ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಂತ. ಏನಾಗುತ್ತೆ ಅಂದರೆ ಕೆಲವು ಆಪರ್ಚುನಿಟಿ ಇದ್ರೆ ಹೋಗಲಿ, ಸುಮ್ಮನೆ ಕಮ್ಮಿ ಸಂಬಳಕ್ಕೆ ಹೋಗಬಾರ್ದು. ನನ್ನ ವೈಫು ಪ್ರಿನ್ಸಿಪಲ್ ಸಾಫ್ಟ್ವೇರ್ ಇಂಜಿನಿಯರ್, ಈಗಲೂ ಅವರು ಮನೆಯಲ್ಲೇ ಈಗ ಕೋವಿಡ್ ಆದಮೇಲೆ ವರ್ಕ್ ಫ್ರಮ್ ಹೋಮಲ್ಲಿ ವರ್ಕ್ ಮಾಡ್ತಿದ್ದಾರೆ. ಏನು ಚಾಲೆಂಜ್ ಇದೆ ಅಂದರೆ ಅವ್ರ ಸಂಬಳ ಮತ್ತು ನನ್ನ ಇನ್ಕಮ್ಮು ಯಾವುದು ಚಾಲೆಂಜ್ ಅಂತ ನಮ್ಮಿಬ್ಬರಿಗೆ ಚಾಲೆಂಜು. ಏನಂದರೆ ಅವ್ರ ಸಂಬಳ ತುಂಬ ಇದೆ. ಈಗ ಆ ಚಾಲೆಂಜಲ್ಲಿ ನಾವು ಅದನ್ನು ಮೀರಿಸಿದ್ದೀವಿ ಈಗ ಕಾಫಿಯಲ್ಲಿ. ಈಗ ಡೆಸಿಗ್ನೇಷನ್ ಸಿಕ್ಕಿರೋದ್ರಿಂದ ಈಗ ಏನು ಮಾತಾಡಲ್ಲ ಜಾಸ್ತಿ. ನೋಡಿ ಯಾವ ಥರ ಆಗುತ್ತೆ ಅಂತ ಸನ್ನಿವೇಶಗಳು. ಮನೆಯಲ್ಲಿ ಕೃಷಿಯನ್ನ ಕಡಿಮೆ ಅಂತ ನಾವು ತಿಳ್ಕೊಂಡಿರ್ತೀವಿ, ಅವ್ರ ಸಂಬಳಕ್ಕಿಂತ ನಾವು ಜಾಸ್ತಿ ದುಡಿಮೆ ಮಾಡಿದಾಗ ಆ ಆಪರ್ಚುನಿಟಿಗಳು ಅವಕಾಶಗಳಿದೆ. ಆ ಅವಕಾಶವನ್ನ ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು. ಇವತ್ತೇನಾಗಿದೆ, ನಾನು ಬರ್ತಾ ಕೇಳಿದೆ, ಇಲ್ಲಿ ಬೈರುಂಬೆಲ್ಲ ಎಲ್ಲ ಕೇಳಿದೆ, ನಿಮಗೂ ಪ್ರಾಬ್ಲಮ್ ಇದೆಯಾ? ಹೆಣ್ಣು ಕೊಡಲ್ಲ ಹಳ್ಳಿಯರಿಗೆ. ಇದೆ, ತುಂಬಾ ಪ್ರಾಬ್ಲಮ್ ಇದೆ. ನಮಗೂ ಸೇಮ್ ಕಾಮನ್ ಪ್ರಾಬ್ಲಮ್ಮು. ನೀವು ಯಾವತ್ತು ಕೋಟಿ ಅಂತೀರಿ ಅವತ್ತು ಅವ್ರು ಬರ್ತಾರೆ, ಸ್ವಲ್ಪ ದಿವಸ ಕಾಯಬೇಕಷ್ಟೇ. ಯಾರು ಹೆಣ್ಣು ಕೊಡಲ್ಲ ಅವರೇ ಮತ್ತೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡುವ ಎಲ್ಲ ಇದು ಅವಕಾಶಗಳು ಮುಂದಿನ ದಿವಸಗಳಲ್ಲಿ ಬರುತ್ತೆ. ಅದಕ್ಕಂತೂ ಯಾಕೆಂದ್ರೆ ಇವತ್ತಿನ ಬೆಂಗಳೂರು ಸಿಸ್ಟಮ್ನ, ಸಿಟಿ ಸಿಸ್ಟಮ್ನ ಇದು ನಾನು ನನ್ನ ವೈಫ್ ನೋಡ್ತೀನಲ್ಲ, ಅವ್ರು ಎಕ್ಸ್ಟ್ರಾಕ್ಟ್ ಮಾಡೋ ವರ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡಿದಾಗ ಬೇಡಪ್ಪ ಈ ಲೈಫು ನಮ್ಗಿದೆ ಸಾಕು ಹಳ್ಳಿದು ಅಂತ ಬರುವ ಕಾಲಘಟ್ಟ ಭಾರಿ ಶಾರ್ಟ್ ಇದೆ. ಅದನ್ನ ನಾವು ಅಡ್ವಾಂಟೇಜ್ ತಗೊಂಡೋದಕ್ಕೆ, ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಈ ಜನ್ರೇಷನ್ ನಾವು ವರ್ಕ್ ಮಾಡಬೇಕಾಗುತ್ತೆ. ಈ ಜನ್ರೇಷನ್ ವರ್ಕ್ ಮಾಡಿದ್ರೆ ಆ ಗ್ಯಾಪ್ ಫಿಲ್ ಅಪ್ ಆಗುತ್ತೆ, ಮತ್ತೆ ಬರ್ತಾರೆ. ಮತ್ತೆ ನೀವೇನು ಹೇಳ್ತೀರಿ, ಗದ್ದೆ ನಾಟಿ ಎಲ್ಲ ಪ್ರಾರಂಭ ಆಗುತ್ತೆ. ಇದು ಇವತ್ತು ಒಂಥರ ಆಟದ ಥರ ಕಾಣ್ತಾ ಇದೆ, ಕೆಲವೊಬ್ಬರಿಗೆ ಮೋಜಿನ ಥರ ಕಾಣುತ್ತೆ, ಬಟ್ ಅದು ಪ್ರಾಕ್ಟಿಕಲ್ ಆಗಿ ಮುಂದಿನ ದಿವಸಗಳಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನು ನನ್ನನ್ನು ಕರೆಸಿದ ತಕ್ಷಣ ಅನಿಸ್ತು ನನಗೆ, ಕಾಫಿ ಮಂಡಳಿ ಅಧ್ಯಕ್ಷರನ್ನ ನಮ್ಮ ಶಿರ್ಸಿಯಲ್ಲಿ ಕರಿತಾ ಇದ್ದಾರೆ, ಏನೋ ಒಂದು ಬೇಡಿಕೆ ಇರುತ್ತೆ ಅನ್ನೋದು ಗೊತ್ತಿತ್ತು. ನಾನು ಸ್ವಲ್ಪ ತೋರಿಸ್ಕೊಂಡೆ ಬೇಡಿಕೆ. ಖಂಡಿತ ನಿಮ್ಮ ಬೇಡಿಕೆ ಇಡೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ 7 ಲಕ್ಷ ಟನ್ ಬೆಳಿಬೇಕು ಅಂದ್ರೆ ನಾವು ಇರುವ ಜಾಗದಲ್ಲಿ ಬೆಳೆಯೋಕ್ಕಾಗಲ್ಲ. ಒರಿಸ್ಸಾದಲ್ಲಿ ನಾನು ಕಳೆದ 6 ತಿಂಗಳು ಹೋದಾಗ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ 1 ಲಕ್ಷ ಹೆಕ್ಟೇರ್ ಜಾಗವನ್ನ ಒರಿಸ್ಸಾ ಸರ್ಕಾರ ರೈತರಿಗೆ ಕೊಡ್ತೀವಿ, ನೀವು ಕಾಫಿ ಮಂಡಳಿ ಅವರಿಗೆ ಟ್ರೈನಿಂಗ್ ಮಾಡೋಂಥದ್ದು ಕೊಡಿ ಅಂತ ಹೇಳಿದ್ರು. ಆಂಧ್ರ ಪ್ರದೇಶಕ್ಕೆ ಹೋದಾಗ ಅರಕು ಕಾಫಿ ನೀವೆಲ್ಲ ಕೇಳಿದ್ರಿ. ಇವತ್ತು ಕಾಸ್ಟ್ಲಿಯೆಸ್ಟ್ ಕಾಫಿ ಅರಕು, ಅದು ಪ್ರಪಂಚದಲ್ಲಿ ಒಂದು ಕಾಸ್ಟ್ಲಿಯೆಸ್ಟ್ ಕಾಫಿ. ಅದನ್ನ ಆಂಧ್ರದಲ್ಲಿ ಟ್ರೈಬ್ಸ್ ಬೆಳೀತಾ ಇದ್ದಾರೆ. ಸೊ ಅದು ಅಲ್ಲಿಗೆ ಹೋದಾಗ ಅಲ್ಲೂ 1 ಲಕ್ಷ ಎಕರೆ ಕೊಡ್ತೀವಿ. ಮೊನ್ನೆ ನಾಗಾಲ್ಯಾಂಡಿಗೆ ಹೋಗಿದ್ದೆ. ನಾಗಾಲ್ಯಾಂಡಲ್ಲಿ ಮುಖ್ಯಮಂತ್ರಿಗಳು ಕಾಫಿ ಹೆಂಗೆ ಅಟ್ರಾಕ್ಟ್ ಆಗಿದೆ ಅಂದ್ರೆ, ಇವತ್ತು ನಿಮ್ಗೆ ಅಡಕೆಗೆ ಸುಮಾರು ಸಮಸ್ಯೆ ಇದೆ, ಏನು ಹೇಳಿ, ಬ್ಯಾನು ಅದು ಇದು ಎಲ್ಲ ಸಮಸ್ಯೆ. ನಮಗೆ ಇದು ಪ್ಲಸ್ ಪಾಯಿಂಟ್, ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಇವತ್ತು ಡಾಕ್ಟರ್ ಮಂಜುನಾಥ್ ಇವತ್ತು MP ಆಗಿದಾರಲ್ಲ, ಅವ್ರು ಓಪನ್ ಆಗಿ ಹೇಳ್ತಿದ್ದಾರೆ, ಕಾರ್ಡಿಯಾಕ್ ಏನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ 10 ಇಯರ್ಸ್ ಸ್ಟಡಿ ಮಾಡಿ ಅದು ಕಾರ್ಡಿಯಾಕ್ ಇದಕ್ಕೆ ಒಳ್ಳೇದು ಅನ್ನೋದನ್ನ ಹೇಳ್ತಾರೆ. ಇವತ್ತು ನಮಗೆ ಪ್ಲಸ್ ಪಾಯಿಂಟ್ ಇದೆ, ನಿಮಗೆ ಮೈನಸ್ ಪಾಯಿಂಟ್ ಇದೆ. ಪ್ಲಸ್ ಪಾಯಿಂಟ್ ನಾವು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರೆ ಇವತ್ತಿನ ಯುವಕರು ಅದನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಂತೂ ಅನೇಕ ಬ್ರ್ಯಾಂಡ್ಗಳನ್ನ, ಎಸ್ಟೇಟ್ ಬ್ರ್ಯಾಂಡ್ಗಳನ್ನ ಕಾಫಿಯನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಬಂದಾಗ ನನಗೆ ಒಂದಷ್ಟು ಒಂದು ನಮ್ಮ ಅಧ್ಯಕ್ಷರು ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಇಲ್ಲಿಯ ಎಲಿವೇಶನ್ ಸುಮಾರು 1860 2600 ಫೀಟ್ ಫ್ರಮ್ ಸಿ ಲೆವೆಲ್ ಇದೆ. ಅದು ಕಾಫಿಗೆ ಆಗುತ್ತೆ ಅಂತ ಆಯ್ತು. ವೆದರ್ ಸೂಟಬಲ್ ಆಗುತ್ತೆ. ಸೊ ನಿಮಗೆ ಶೇಡ್ ಪ್ಯಾಟರ್ನ್ ಸೂಟಬಲ್ ಆಗುತ್ತೆ. ಇತ್ತೀಚೆಗೆ ಸುಳ್ಯದಲ್ಲೂ MP ಅವ್ರು ಕರೆದಿದ್ರು, ನಾನು ಧರ್ಮರಾಜ್ ಎಲ್ಲ ಹೋಗಿದ್ದು. ಅಲ್ಲಿ ಮಂಗಳೂರು MP ಅವರು ನಾವು ಸುಳ್ಯದಲ್ಲಿ ಕಾಫಿ ಬೆಳಿಬೇಕು, ಏನಾದರೂ ಸಹಾಯ ಮಾಡಿ ಅಂತ. ಸೊ ಆ ಥರ ಬೇರೆ ಬೇರೆ ರೀತಿಯಲ್ಲಿ ತೀರ್ಥಹಳ್ಳಿಯಲ್ಲೂ ಕಾಫಿ ಬೆಳಿಬೇಕು ಅಂತ, ಈ ಅಡಿಕೆ ಸಮಸ್ಯೆ ಇರೋದ್ರಿಂದ ಅವರು ಬಂದಿದ್ದಾರೆ. ಸೊ ಈ ಒಟ್ಟಾರೆಯಾಗಿ ನಿಮಗೊಂದು ಗೊತ್ತಿದಿರಲಿ, ನೀವು ಶಿರ್ಸಿ ಸುಪಾರಿ ವೆರೈಟಿ ಒಂದು GI ಟ್ಯಾಗ್ ಅರೆಕ, ಅದು ಶಿರ್ಸಿದು. ನಿಮ್ಗೆ ಕಾನ್ಫಿಡೆನ್ಸ್ ಇರೋದು ಕೇಳ್ತಾ ಇರೋದು. ಮತ್ತೆ ಶಿರ್ಸಿ ಮತ್ತೆ ಕೊಚ್ಚಿನ್ ಆರ್ ದ ಓನ್ಲಿ ಅಫಿಷಿಯಲ್ ಡೆಸಿಗ್ನೇಟೆಡ್ ಪ್ರೈಮರಿ ಪ್ರೈಸ್ ಫಿಕ್ಸಿಂಗ್ ಮಾರ್ಕೆಟ್ ಪೆಪ್ಪರ್ಗೆ ಶಿರ್ಸಿ ಮತ್ತೆ ಕೊಚ್ಚಿನ್ ಮಾತ್ರ ಒಂದು ಪ್ರೈಸ್
ಡೆಸಿಗ್ನೇಟ್ ಮಾಡುವಂತ ಒಂದು ಸೆಂಟ್ರು, ಸ್ಪೈಸಸ್ ಪಾರ್ಕ್ ಮಾಡಿರೋದು. ಹಾಗಾಗಿ ಕಾಫಿಯನ್ನ ಬೆಳೆಯೋದಕ್ಕೆ ಇಲ್ಲಿ ಏನು ಸಮಸ್ಯೆಗಳಿಲ್ಲ. ಈಗ ನೀವು ಕೇಳ್ತಿರೋದೇನು ಅಂದ್ರೆ ನಮ್ಗೆ ಕೆಲವು ಇದನ್ನ ಕೊಡಿ, ಫೆಸಿಲಿಟೀಸ್ ಕೊಡಿ ಅಂತ ಕೇಳ್ತಿದ್ದೀವಿ. ಏನ್ ಫೆಸಿಲಿಟೀಸು ಇಲ್ಲಿ? ನಾವು ಕಾಫಿಯಲ್ಲಿ ಬೆಳಿಬೇಕಾದಾಗ ಸಬ್ಸಿಡಿಗಳಿರ್ಬೋದು. ಬೇರೆ ಒಂದು ಈ ಸಂದರ್ಭದಲ್ಲಿ ಒಂದು ತಮ್ಮ ಎಂ.ಪಿಯವರ ಮುಖಾಂತರ ಕೇಂದ್ರ ವಾಣಿಜ್ಯ ಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆಸಿ ಈ ಪ್ರದೇಶವನ್ನ ಕಾಫಿಯ ವಿಸ್ತರಣಾ ಭಾಗವಾಗಿ ಸೇರಿಸಬೇಕು ಅನ್ನೋದು ಒಂದು ಲೆಟರನ್ನ ತಮ್ಮಗಳ ಮುಖಾಂತರ, ಎಂ.ಪಿಗಳ ಮುಖಾಂತರ ಅವ್ರನ್ನ ಭೇಟಿ ಮಾಡಿ ಅಥವಾ ನಾವೊಂದಷ್ಟು ಕನೆಕ್ಟ್ ಮಾಡಿ ನಾವು ಮಾತನಾಡುವ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗೆ ಸಬ್ಸಿಡಿ ಬರಬೇಕು ಅಂದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ಮ RTCಯಲ್ಲಿ ಕಾಫಿಯನ್ನ ಉಲ್ಲೇಖ ಮಾಡಬೇಕು. ಕಾಫಿಯಲ್ಲಿ ನೀವು ಇವಾಗ ಅಡಿಕೆ ಬೆಳಿತೀರಲ್ಲ, ಅದೇ ತರ ಕಾಫಿಯನ್ನ ಅದರ ಒಂದು ಕಾಲಮ್ನ ಸೇರಿಸ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾವು ಅದ್ರ ಬೇಸ್ ಮೇಲೆ ಕೊಡಬೇಕಾಗುತ್ತೆ. ಮತ್ತೆ ಇವತ್ತು ಏರಿಯಾ, ನೀವು ಹೇಳ್ತಾ ಇದ್ದೀರಿ ಏರಿಯಾ ವಿಸ್ತರಣೆ ಆಗುವ ಎಲ್ಲ ಲಕ್ಷಣ. ಇವತ್ತಿನ ಮಟ್ಟಕ್ಕೆ ನಾವು ಯಾರನ್ನಾರು ಒಬ್ರು ಅಫಿಷಿಯಲ್ನ ಪ್ರತಿ ತಿಂಗಳು ನಿಮ್ಗೆ ಎಲ್ಲಿಗೆ ಬೇಕು ಹೇಳಿ ಒಂದು ಪಾಯಿಂಟಿಗೆ ಬಂದು ಹೋಗುವ ಒಂದು ಪ್ಲೇಸನ್ನು ನೀವು ಹೇಳಿ, ನಾವು ನಮ್ಮ ವಿಜ್ಞಾನಿಗಳು ಮತ್ತೆ ಇವ್ರನ್ನ ಕಳಿಸ್ತೀವಿ. ಪ್ರತಿ ತಿಂಗಳು ಇಂಥ ಜಾಗದಲ್ಲಿ ಇಂಥ ಟೈಮಲ್ಲಿ ಇಂಥ ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ ನರ್ಸರಿಯಿಂದ ಹಾರ್ವೆಸ್ಟ್ ವರೆಗೂ ನಮ್ಮ ಯಾರು ವಿಜ್ಞಾನಿಗಳಿರ್ಬೋದು ಆ ಟೀಮ್ ಬರ್ತಾರೆ. ಯಾಕಾಗಿ ಇಲ್ಲಿ ಆಫೀಸ್ ಮಾಡಲ್ಲ ಅಂದ್ರೆ ನಮ್ದು ಇದರಲ್ಲಿ ಅದು ನಿಮ್ಮ ಪಕ್ಕದ ತಾಲೂಕಲ್ಲಿ ಇತ್ತು ಮೊದಲು, ಅಲ್ಲ ಸಾಗರದಲ್ಲಿ ಕಾಫಿ ಬೋರ್ಡ್ನ ಒಂದು ಆಫೀಸ್ ಇತ್ತು. ಬಟ್ ಯಾವಾಗ ಕಾಫಿ ರೇಟ್ ಕಮ್ಮಿ ಆಯ್ತು ಎಲ್ಲರೂ ಕಾಫಿ ತೆಗೆದ್ರು. ಆಮೇಲೆ ನಾವು ಆಫೀಸನ್ನು ತೆಗೆದು, ಯಾಕೆಂದ್ರೆ ನಿಮ್ಗೆ ಆಸಕ್ತಿ ಇರಲಿಲ್ಲ, ನಮ್ದು ಆಫೀಸನ್ನು ತೆಗೆದು. ಆ ಥರ ಆಗಬಾರ್ದು. ಮತ್ತೆ ಇವತ್ತಿನ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಒಂದು ಸಿಸ್ಟಮ್ನ ನಾವು ಇಲ್ಲಿಗೆ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅವರ ಸಂಬಳ ಮತ್ತೆ ಆಫೀಸು ಇವೆಲ್ಲವನ್ನ ಆಗುತ್ತೆ. ಆದ್ರೆ ಇವತ್ತು ಟೆಕ್ನಾಲಜಿ ಯಾವ ತರ ಮಾಡಿದೀವಿ ಅಂದ್ರೆ EUDR ಅಂತ ಬರ್ತಾ ಇದೆ ನಿಮಗೆ, ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಕಾಫಿಗೆ ಬರ್ತಾ ಇದೆ. ನಾನು ಚೇರ್ಮನ್ ಆಗಿದ ಮೊದಲ ದಿವಸನೇ ಆ ಸೆಮಿನಾರ್ ಅಟೆಂಡ್ ಮಾಡಿದೆ, ಇಂಡಿಯನ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ. ನನಗೆ ಹೋದಾಗ ಫಸ್ಟ್ ಏನಪ್ಪ ಇದು ಸಮಸ್ಯೆಗಳಿದೆಯಲ್ಲ, ಇನ್ನೊಂದು ಸಮಸ್ಯೆ ಬಂತಲ್ಲ ಕಾಫಿಗೆ ಅಂತ ಯೋಚನೆ ಮಾಡಿಕೊಂಡು ನಾನು ಅವತ್ತು ಸ್ವಲ್ಪ ಇನ್ನೂ ಅದ್ರಲ್ಲಿ ಪ್ರಿಪೇರ್ ಆಗಿರಲಿಲ್ಲ. ನೀವೆಲ್ಲ ಮಾತಾಡಿ, ನಾನು ಕೊನೆಗೆ ಮಾತಾಡ್ತೀನಿ ಅಂದೆ. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಬಂದು ಮಾತಾಡಿದ್ರು. EUDR ಬಂದರೆ ಏನಾಗುತ್ತೆ ಅಂತ. ಅಂದರೆ ಯುರೋಪಿಯನ್ 28 ದೇಶಗಳು ಒಕ್ಕೂಟ ಯಾವುದೇ ಕಾಫಿಯನ್ನ, ಭಾರತದಂತಲ್ಲ ಯಾವುದೇ ಕಾಫಿಯನ್ನು ಅವ್ರು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರೆ 2020ರಲ್ಲಿ ಏನು 10 ಮರ ಇರುತ್ತೆ ಅಂತ ಇಟ್ಕೊಳ್ಳಿ ಎಕರೆಗೆ. 2025ರಲ್ಲಿ 9 ಮರ ಆಗಂಗಿಲ್ಲ. ಅದು ಮರಗಳ ಸಂಖ್ಯೆ ಕಡಿಮೆ ಆಗಬಾರ್ದು ಅಂತ ಅವ್ರ ಉದ್ದೇಶ ಒಳ್ಳೇದಿದೆ. ಆದ್ರೆ ಅದ್ರದ ಪ್ರಭಾವ ಏನಾಗುತ್ತೆ ಅಂತ ಒಂದು ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಆದಾಗ ಅದು ನಿಮಗೂ ಬರುತ್ತೆ, ಮುಂದಿನ ದಿವಸಗಳಲ್ಲಿ ನಿಮಗೂ ಅಪ್ಲೈ ಆಗುತ್ತೆ. ನಾನು ಒಂದು ಲಾಸ್ಟ್ ಕನ್ಕ್ಲೂಡ್ ಮಾಡುವಾಗ ನಾನು ಒಂದು ಹೇಳಿದೆ, ಇದು ನಮಗೆ ಚಾಲೆಂಜ್ ಅಲ್ಲ, ಇದು ಅವಕಾಶ ಅಂತ. ಅಲ್ಲಿ ಇರೋರಿಗೆಲ್ಲ ಆಶ್ಚರ್ಯ ಆಯ್ತು. ಎಕ್ಸ್ಪೋರ್ಟರ್ಸ್ ಎಲ್ಲ ಏನ್ ಸರ್ ಎಲ್ಲ ಪ್ರಾಬ್ಲಮ್ ಮಾತಾಡ್ತಿದೀವಿ, ನೀವು ಅವಕಾಶ ಅಂತ. ಎಸ್, ವಿಯೆಟ್ನಾಮಲ್ಲಿ ನೆರಳಿದೆಯಾ? ಇಲ್ಲ. ಚೈನಾದಲ್ಲಿ ಹೋಗಿ ನೋಡಿದ್ದೀನಿ, ಚೈನಾದಲ್ಲಿ ಕಾಫಿ ಬೆಳೆಯೋದನ್ನ ನಾನು ನೋಡಿದ್ದೀನಿ, ಹೋಗಿ ಬಂದಿದ್ದೀನಿ, ಅಲ್ಲೂ ಇಲ್ಲ ನೆರಳು. ಬ್ರೆಜಿಲಲ್ಲಿ ಇದೆಯಾ? ನೆರಳಿಲ್ಲ. ಭಾರತದಲ್ಲಿ ನೆರಳು ಇಟ್ಕೊಂಡು ನಾವ್ಯಾಕೆ ಹೆದರಬೇಕು? ಇವತ್ತು ನಾವು ಡಿಕ್ಟೇಟ್ ಮಾಡಬೇಕು. ಅದಕ್ಕಾಗಿ ಏನ್ ಮಾಡಿದೆ ಇವತ್ತಿನ ಕಾಫಿ ಮಂಡಳಿ, ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಅಂತ ಭಾರತದ ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಅನ್ನು ಮೊನ್ನೆ ರಿಲೀಸ್ ಮಾಡಿದ್ವು. ಒಂದ್ ತಿಳ್ಕೊಳ್ಳಿ, ಯಾವತ್ತು ಬೇರೆ ದೇಶಗಳು ನಮ್ಗೆ ಹೇಳ್ತಿತ್ತು ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಇವತ್ತು ನಾವು ಹೇಳ್ತಿದೀವಿ, ಭಾರತೀಯ ಕಾಫಿ ಮಂಡಳಿ ಹೇಳ್ತಿದೆ ನಾವು ಹೀಗಿದ್ದೀವಿ, ನೀವು ಹೀಗಿರ್ಬೇಕು ಅಂತ. ಇದು ಇವತ್ತಿನ ಕಾಫಿ ಮಂಡಳಿ. ಅಂದ್ರೆ ಗುಣಮಟ್ಟಕ್ಕೆ ನಾವು ಹೆಚ್ಚು ಪ್ರಾಧಾನ್ಯವನ್ನ ಕೊಡಬೇಕು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಏನಂದ್ರೆ, ನೀವು ಕಾಫಿ ಬೆಳೀರಿ, ಎಲ್ಲ ಬೆಳೀರಿ, ಆದ್ರೆ ಗುಣಮಟ್ಟಕ್ಕೆ ಕಾಂಪ್ರಮೈಸ್ ಆಗಬೇಡಿ. ಯಾಕೆಂದ್ರೆ ಕಾಫಿ 70% ಎಕ್ಸ್ಪೋರ್ಟ್ ಆಗೋದು. ಆ ಎಕ್ಸ್ಪೋರ್ಟ್ ಅಲ್ಲಿ ಒಂದು ಸತಿ ಏನಾರಾದ್ರೆ ಅದು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ. ಭಾರತೀಯ ಕಾಫಿಯನ್ನ ಯಾರು ನಂಬಲ್ಲ. ಇವತ್ತು ರೋಬಸ್ಟಾ ಪ್ರೀಮಿಯಂಗೆ ನಮ್ಗೆ ಹೋಗ್ತಾ ಇದೆ. ರೋಬಸ್ಟಾ ಕಾಫಿ ಪ್ರೀಮಿಯಂಗೆ ಹೋಗ್ತಾ ಇದೆ. ಸೊ ಅದಕ್ಕಾಗಿ ನೀವೆಲ್ಲರೂ ಇಷ್ಟೇ ಬೆಳೀರಿ, ಗುಣಾತ್ಮಕವಾಗಿ ಬೆಳೀರಿ. ಯಾಕೆ ಮಣ್ಣಲ್ಲಿ ಒಣಗಿಸೋದು ಅವೆಲ್ಲ ಮಾಡಬೇಡಿ. ಒಂದಷ್ಟು ಕ್ವಾಲಿಟಿಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಯೋಚನೆ ಮಾಡಿ. ನಾವೇನ್ ಮಾಡುದು, ಒಂದು ರಿಕ್ವೆಸ್ಟ್ನ ಮಾಡುದು. ಕಳೆದ ಬಾರಿ ಒಂದು ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ನಾನೇ ಒಂದು ಕಾಗದ ಬರೆದೆ. ನಮ್ಮ ಯುವಕರೆಲ್ಲ ಇಷ್ಟು ಎನರ್ಜಿ ಇದೆ, ನಾವೇನಾದ್ರೂ ಅವ್ರಿಗೊಂದು ದಾರಿ ತೋರ್ಸಕ್ಕೆ ಇವತ್ತು ಕನಸು ಕಾಣಕ್ಕೆ ಹೇಳ್ತಿದೀವಿ, ಆ ಕನಸಕ್ಕೆ ನನ್ಸಾಗ್ಬೇಕಲ್ಲ. ಅದಕ್ಕಾಗಿ ಸುಮ್ಮನೆ ಒಂದು ಲೆಟರ್ ಬರ್ದಿದೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರ ಆಫೀಸಿಗೆ. ಭಾರತದ ಕಾಫಿಯನ್ನ ಬೇರೆ ಬೇರೆ ಎಂಬಸಿಗಳಲ್ಲಿ ಬೈಯರ್ ಸೆಲ್ಲರ್ಸ್ ಮೀಟ್ ಅನ್ನ ಅರೇಂಜ್ ಮಾಡ್ಕೊಡಿ, ನಾವು ನಮ್ಮ ರೈತರನ್ನ ಅಲ್ಲಿ ಕಳಿಸ್ತೀವಿ ಅಂತ. ಟ್ರೇಡರ್ನಲ್ಲ, ರೈತರನ್ನ ಕಳಿಸ್ತೀವಿ ಅಂತ.
ಆಗ ಇಮಿಡಿಯೇಟ್ 15 ದಿವಸಕ್ಕೆ ಜಾಯಿಂಟ್ ಸೆಕ್ರೆಟರಿಯಿಂದ ಒಂದು ಫೋನ್ ಬಂತು, ಕಾಲ್ ಬಂತು, ಮತ್ತೆ ರಿಪ್ಲೈ ಬಂತು. ಏನಂತ ಬಂತು ಅಂದ್ರೆ, ನಾವು ಕಾಫಿ ಮಂಡಳಿಗೆ ಬರ್ತಾ ಇದೀವಿ, ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ನ ಅರೇಂಜ್ ಮಾಡಿ, ವಿ ವಾಂಟ್ ಟು ಲರ್ನ್ ಸಮಥಿಂಗ್ ಅಂತ. ಜಾಯಿಂಟ್ ಸೆಕ್ರೆಟರಿ, ಹಿ ಇಸ್ ಅನ್ IAFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್, ಕಾಫಿ ಮಂಡಳಿಗೆ ಬಂದು ಎಲ್ಲ ಬೆಳೆಗಾರರು ಸ್ಟೇಕ್ ಹೋಲ್ಡರ್ಸ್ ಹತ್ರ ಡಿಸ್ಕಷನ್ ಮಾಡಿ, ಇವತ್ತು 7 ದೇಶಗಳಲ್ಲಿ ಅವರ ದುಡ್ಡಲ್ಲಿ 50 ಲಕ್ಷ ದುಡ್ಡು ಮಾಡಿ ಕನ್ಸ್ಯೂಮರ್ಸ್ ಇಂಟೆಲಿಜೆನ್ಸ್ ಸರ್ವೆ ನಡೀತಾ ಇದೆ, 7 ದೇಶಗಳಲ್ಲಿ ನಡೀತಾ ಇದೆ. ಇದು ಇವತ್ತಿನ ಕಾಫಿ ಮಂಡಳಿ. ಅಂದ್ರೆ ಈಗ ಹೇಗೆ ಅಂದ್ರೆ, ಎಲ್ಲಿದೆ ಅಲ್ಲಿ ನುಗ್ಗಬೇಕು, ನುಗ್ಗದಲ್ಲೇ ಇದ್ರೆ ಚೈನಾ ಹೇಗೆ ನುಗ್ಗುತ್ತೆ ಹೇಳಿ, ಹಾಗೆ ನಾವು ನುಗ್ಗಿದ್ರೆ ಮಾತ್ರ ನಮ್ಗೆ ಅಲ್ಲಿ ನಮ್ಮ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ 7 ದೇಶಗಳ ರಿಪೋರ್ಟ್ ಮಾರ್ಚ್ ಎಂಡಿಗೆ ಬರುತ್ತೆ. ಅದಾದ ಮೇಲೆ ನಾವು ನಮ್ಮ ರೈತರನ್ನ ಕಳಿಸ್ಬೋದು. ನೀವು ಶಿರ್ಸಿಯನ್ನ ಬ್ರ್ಯಾಂಡ್ ಮಾಡ್ಬೋದು. ಈಗ ಕಾಫಿಯಲ್ಲಿ ಶಿರ್ಸಿ ಕಾಫಿಯನ್ನ ನೀವು ಬ್ರ್ಯಾಂಡ್ ಮಾಡಕ್ಕೆ ಎಲ್ಲ ಅವಕಾಶಗಳಿದೆ. ನೀವು ಸ್ಪೆಷಾಲಿಟಿ ಕಾಫಿಯಾಗಿ ಕನ್ವರ್ಟ್ ಮಾಡ್ಬೋದು ಅದನ್ನ. ಅಂದ್ರೆ ಒಂದಷ್ಟು ಪ್ರೊಸೆಸಿಂಗ್ ಅಲ್ಲಿ ಬದಲಾವಣೆಗಳನ್ನು ಮಾಡಿದ್ರೆ ಅದು ಸ್ಪೆಷಾಲಿಟಿ ಕಾಫಿ ಆಗುತ್ತೆ. ಅಂದ್ರೆ ನೀವು ಈ ಕಾಫಿಯನ್ನು ಏನ್ ಕುಯ್ತೀರಿ ಅದನ್ನ ಒಂದಷ್ಟು ಬೇರೆ ರೀತಿಯಲ್ಲಿ ಕ್ವಾಲಿಟಿ ಕಾಫಿಯನ್ನ ಮಾಡಿದ್ರೆ ಅದಕ್ಕೆ ಬೇರೆ ಬೆಲೆ ಇದೆ. ಇವತ್ತು ಬೆಲೆಯನ್ನ ನಾವು ಕೇಳೋದಲ್ಲ, ನಾವು ಕೇಳೋದು, ಅವ್ರು ಕೊಡೋದಲ್ಲ. ಆ ತರ ಕೆಫೆಗಳಲ್ಲಿ ನಡೀತಾ ಇದೆ. ಅಂದ್ರೆ ನಂದೇ ಕಾಫಿ ನಾನು ಆರ್ಗ್ಯಾನಿಕ್ ಅಲ್ಲಿ ಒಂದು 8 ಎಕರೆ ಮಾಡಿದ್ದೀನಿ, ಸರ್ಟಿಫೈಡ್ ಆರ್ಗ್ಯಾನಿಕ್. ನನ್ನ ಕಾಫಿನ ನಾನು ನೆಗೋಷಿಯೇಟೇ ಮಾಡಲ್ಲ, ನಾನು ಹೇಳಿದ ಪ್ರೈಸಿಗೆ ಅವ್ರು ತಗೊಳ್ತಾರೆ. ಬಟ್ ಕಪ್ಪಿಂಗು ಮತ್ತೆ 85 to 87% ನನ್ನ ಕಪ್ಪಿಂಗ್ ಸ್ಕೋರ್ ಇದೆ, ಅಂದ್ರೆ ಕಾಫಿ ಕಪ್ ಸ್ಕೋರ್ ಇದೆ. ಸೊ ಆಂಧ್ರದ್ದು ಅರಕು ಕಾಫಿ ಕಪ್ ಸ್ಕೋರು 85 to 90 ಇರುತ್ತೆ ಕಪ್ ಸ್ಕೋರ್. ಹಾಗಾಗಿ ಅವರಿಗೆ ಆ ಬೆಲೆ ಸಿಗ್ತಾ ಇರೋದು. ಹಾಗಾಗಿ ನೀವು ಇವತ್ತಿಂದನೇ ಕದಂಬದವ್ರು ಇರ್ಬೋದು, ನೀವೊಂದು ಪ್ರೊಸೆಸಿಂಗ್ ಸೆಂಟರ್ ಹಾಕಿ, ಒಂದು ಕ್ಯೂರಿಂಗ್, ಸ್ಮಾಲ್ ಕ್ಯೂರಿಂಗ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಆಫ್ 2 crore rupees ಬಹುಶಃ ನಾವು ಒಂದು ಕ್ಯೂರಿಂಗ್ ವರ್ಕ್ನ ಸೆಟ್ ಮಾಡ್ಬೋದು. ಸೆಟ್ ಮಾಡಿದ್ರೆ ಇವತ್ತು ನೀವು ರಾ ಕಾಫಿನ ಹರಾಜು ಮಾಡ್ತಾ ಇದ್ದೀರಿ, ನೀವು ಗ್ರೇಡೆಡ್ ಕಾಫಿನ ಹರಾಜು ಮಾಡಿ. ಆವಾಗ ನಿಮ್ಮ ರೈತರಿಗೆ ಇನ್ನಷ್ಟು ರೇಟ್ ಸಿಗುತ್ತೆ. ಒಂದದು. ಬೆಂಗಳೂರಲ್ಲಿ ಕಾಫಿ ಮಂಡಳಿಯ ಆಕ್ಷನ್ ಸೆಂಟರ್ ಇದೆ, ನಿಮಗೆ ಕನೆಕ್ಟ್ ಮಾಡ್ತೀನಿ. ಇದು ನಿಮಗೆ ಇಲ್ಲಿ ಅಲ್ಲದಿದ್ರೆ ಬೆಂಗಳೂರಲ್ಲೂ ಒಂದು ಸ್ಯಾಂಪಲ್ಗಳನ್ನ ಕಳಿಸಿ ಅದನ್ನ ನೀವು ಆಕ್ಷನ್ಗೆ ಇಟ್ಟರೆ ಅಲ್ಲೂ ಸ್ವಲ್ಪ ಜಾಸ್ತಿ ರೇಟ್ ಸಿಗೋ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಒಬ್ಬರಿಗೆ ಒಬ್ರು ಕನೆಕ್ಟ್ ಆಗಬೇಕು. ಅದಕ್ಕೆ ನಾವು ಇದುವರೆಗೆ ಒಂದು 100 ವರ್ಷ ಮೊನ್ನೆ ಕಾರ್ಯಕ್ರಮನ ಮಾಡಿದಾಗ ನಾವು 100 ವರ್ಷದ ಕಾರ್ಯಕ್ರಮದಲ್ಲೇ ಭಗ್ನರಾಗಿದ್ದು. 100 ವರ್ಷ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮ್ಮ ರೈತರಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ರು. ಇನ್ ಕೆಲಸ ಏನಂದ್ರೆ ಮುಂದಿನ 100 ವರ್ಷಕ್ಕೆ ಏನ್ ಮಾಡೋದು ಅಂತ. ಯಾಕಂದ್ರೆ ಮುಂದಿನ 100 ವರ್ಷ ಬಹಳ ಇಂಪಾರ್ಟೆಂಟ್ ಕಾಫಿಗೆ. ಯಾಕಂದ್ರೆ ಗ್ಲೋಬಲ್ ಟೆಂಪರೇಚರ್ ಏರ್ತಾ ಇದೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಮುಂದಿನ 100 ವರ್ಷಕ್ಕೆ ನಾವು ಕಾಫಿ ಕನೆಕ್ಟ್ ಅಂತ ಬಹುಶಃ ಆ 100 ವರ್ಷದ ಕಾರ್ಯಕ್ರಮ ಮೊನ್ನೆ ನಾವು ಡಿಸೆಂಬರ್ 20ರಿಂದ 21, 22 ಮಾಡಿದ್ದು ಬಾಳೆಹೊನ್ನೂರಿನಲ್ಲಿ. ಇದು ಮೊದಲ ಕಾರ್ಯಕ್ರಮ ನಾನು ಆಮೇಲೆ ಆ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿಗೆ ಬಂದಿದ್ದು ಮೊದಲ ಕಾರ್ಯಕ್ರಮ. ಹಾಗಿದ್ದಾಗ ನೀವು ಯಾವ ರೀತಿ ಗುಣಮಟ್ಟದ ಕಾಫಿಯನ್ನು ಕೊಡ್ತೀರಿ ಮುಂದಿನ ದಿವಸಗಳಲ್ಲಿ, ಅದು ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ನಾವು ಯಾವ ರೀತಿ ಮಾರುಕಟ್ಟೆಯನ್ನು, ಆಮೇಲೆ ಕೆಲವರು ಹೇಳ್ತಾರೆ 7 ಲಕ್ಷ ಟನ್ ಬೆಳೆದು ಇಲ್ಲಿ ಮಾರ್ಕೆಟ್ ಎಲ್ಲ ಹಾಳು ಮಾಡ್ತೀರಿ ಅಂತ ಕೆಲವ್ರ ಅಭಿಪ್ರಾಯ. ಅಂದ್ರೆ ಬ್ಲೈಂಡ್ ಆಗಿ ಮಾತಾಡೋರು. ನಮ್ಮ ರೈತರು ಇದಾರಲ್ಲ, ಜ್ಞಾನವನ್ನ ತಿಳ್ಕೊಂಡು ಮಾತಾಡಿದ ಪರ ಇಲ್ಲ, ಬ್ಲೈಂಡ್ ಆಗಿ ಮಾತಾಡೋದು. ಅದು ಯಾವುದು ಕಾಫಿ ಪ್ರೈಸ್ ನಿಲ್ಲೋದು ಲಂಡನ್ ಮತ್ತೆ ನ್ಯೂಯಾರ್ಕ್ ಮಾರ್ಕೆಟ್. ಇಲ್ಲಿ ಭಾರತದ ಕಾಫಿ ಪ್ರೈಸ್ ನಿಲ್ಲಲ್ಲ. ಆದ್ರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ನಾವು ಜಾಸ್ತಿ ಮಾಡಕ್ಕೆ ಪ್ರಯತ್ನಗಳನ್ನ ಮಾಡ್ತಿದ್ವಿ. 10,000 ಕಿಯೋಸ್ಕ್ಗಳನ್ನ, ಒಂದು ಕಿಯೋಸ್ಕ್ ಈಗ ಸ್ಯಾಂಪಲ್ ಆಗಿ ವರ್ಕ್ ಆಗ್ತಾ ಇದೆ ಬೆಂಗಳೂರಲ್ಲಿ. 10,000 ಕಿಯೋಸ್ಕ್ಗಳನ್ನ ನಾವು ಭಾರತಾದ್ಯಂತ ಫ್ರೆಂಚೈಸಿ ಮಾಡೆಲ್ ಅಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಲ್ಲಿ 2,500 ಕಿಯೋಸ್ಕ್ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್, ಮಹಿಳೆಯರಿಗಾಗಿ, ಕರ್ನಾಟಕದ ಮಹಿಳೆಯರಿಗೆ ಟ್ರೈನಿಂಗ್ ಮಾಡಿ ಆ ಕಿಯೋಸ್ಕ್ಗಳನ್ನ ಕೊಡಬೇಕು ಅಂತ ಆ ದಿಕ್ಕಿನಲ್ಲೂ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ನೀವು ಇನ್ನು ಯಾವ ರೀತಿ ನಿಮ್ಮ ಸಪೋರ್ಟ್ ನಮಗೆ ಇರುತ್ತೆ, ಜೊತೆಗೆ ನಾವು ನಿಮ್ಮೊಂದಿಗೆ ಕೈ ಜೋಡಿಸೋದಕ್ಕೆ ನಮ್ಮ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀವು ನಮ್ಮವರೇ, ಪಕ್ಕದ ಜಿಲ್ಲೆಯವರು. ಹಾಗಿದ್ದಾಗ ನಮ್ದು ಕಲ್ಚರ್ ಇರ್ಬೋದು, ಟ್ರೆಡಿಷನ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಇವೆಲ್ಲ ಕಾಮನ್ ಆಗಿದೆ, ನಮಗೆ ನಿಮಗೆ ಕಾಮನ್ ಆಗಿದೆ. ಅದ್ರ ಜೊತೆಗೆ ನಮಗೆ ನೀವೆಲ್ಲರೂ ಅದೃಷ್ಟವಂತರು ಅಂತ ಹೇಳಬೇಕು. ನಮ್ಗೆ ಏನಾಗಿದೆ, ಜೊತೆಗೆ ಈ ಬೈ ಪ್ರಾಡಕ್ಟಿಗೆ ಸರಿಯಾದ ಜ್ಞಾನವನ್ನ ತಿಳಿಸುವವರು ಬಹಳ ಕಡಿಮೆ ಇದ್ರು. ಹಿಂದೆ ಒಬ್ರಿಗೊಬ್ರು ಶೇರ್ ಮಾಡ್ತಿರ್ಲಿಲ್ಲ, ನಾನು ಮಾತ್ರ ಮಾಡ್ಕೊಂಡ್ರಾಯ್ತು ಅಂತ ಅಗ್ರಿಕಲ್ಚರ್. ಇವತ್ತು ಆ ಶೇರಿಂಗ್ ಪ್ಯಾಟ್ರನ್ ಯಾಕಾಗಿದೆ? ಇವತ್ತು ಡಾಕ್ಟರ್ ವೇಣುಗೋಪಾಲ್ ಅವರು ಅವರ ರಿಟೈರ್ಡ್ ಜೀವನವನ್ನು ಬಿಟ್ಟು ಯಾವಾಗಲೂ ಯೋಚನೆ ಮಾಡಿ, ವ್ಯಕ್ತಿಗಳು ಟೈಮ್ ಕೊಡ್ತಾರೆ ನಮಗೆ ಅಂದ್ರೆ ನಾವು ಅದಕ್ಕೆ ಗೌರವ ಕೊಡಲೇಬೇಕು. ನಾನು ಅಧಿಕಾರದಿಂದ ಬಂದಿರೋದು, ನನಗೆ ಸಂಬಳ ಕೊಡಲ್ಲ ಸರ್ಕಾರ, ಅಧಿಕಾರದಿಂದ ಬಂದವನು. ನಾನು ಸ್ವಲ್ಪ ಅಧಿಕಾರಿಯಾಗಿ ಕೆಲಸ ಮಾಡ್ಬೇಕಾಗುತ್ತೆ, ನನ್ನ ಕರ್ತವ್ಯ, ನನ್ನ ದೇಶಕ್ಕಾಗಿ ನಾನು ಕೆಲಸ ಮಾಡಬೇಕು. ಆದ್ರೆ ಅವ್ರಿಗೆ ಅದೇನ್ ಮಾಡ್ಬೇಕು ಅಂತಿದೆ, ರಿಟೈರ್ಡ್ ಆಗ ಇಷ್ಟು ವರ್ಷ ಆದ್ರೂ
ನಿನ್ನೆ ಅವರ ಮನೆಯಲ್ಲಿ ಸಮಸ್ಯೆ ಇದ್ದರು, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದನ್ನ ನಾವು ಕಲ್ತ್ಕೊಳ್ಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿ ನಮ್ಗಾಗಿ ಟೈಮ್ ಕೊಟ್ಟರೆ ಆ ಸಮಯಕ್ಕೆ ನಾವು ಇವತ್ತು ಬೆಲೆಯನ್ನು ಕೊಡಬೇಕು. ಅದೇ ರೀತಿ ಧರ್ಮರಾಜ್ ಅವರು ಇರ್ಬೋದು. ಧರ್ಮರಾಜ್ ಅವರು ಇವಾಗ ಟ್ರೇಡಿಂಗ್ ಮಾಡ್ತಿದ್ದಾರೆ. ಬಹುಶಃ ಲಾಸ್ ಆಗ್ಬೋದು ಈ ಥರ ಕಾರ್ಯಕ್ರಮಕ್ಕೆ ಬಂದರೆ. ಯಾಕಂದರೆ ಯಾರು ಅಲ್ಲಿ ಸೇಲ್ ಮಾಡೋರು ಇರ್ತಾರೆ, ಇವ್ರು ಇಲ್ಲಿ ಫೋನ್ ರಿಸೀವ್ ಮಾಡೋಂಗಿರಲ್ಲ. ಈ ಥರದ ಸನ್ನಿವೇಶ. ಅವ್ರಿಗೆ 4 ತಿಂಗಳು ನಾವು ಫೋನ್ ಮಾಡಿದ್ರೆ ಸುಮಾರು 1 ಗಂಟೆ ಮಾತಾಡ್ಬಿಡ್ತೀವಿ. ಈ ಸೀಸನ್ನಲ್ಲಿ ನಾನು ಅವ್ರಿಗೆ ಫೋನ್ ಮಾಡಲ್ಲ, ನಾರ್ಮಲಿ ಅವರು ನಮಗೆ ಮಾಡಲ್ಲ, ಕಡಿಮೆ ಮಾಡ್ತಾರೆ. ಯಾಕೆಂದರೆ ಆ ಸಮಸ್ಯೆಗಳಿಂದ. ಯಾಕೆಂದರೆ ಡೈಲಿ ಆ ಪ್ರೈಸ್ ಫ್ಲಕ್ಚುವೇಷನ್ ತುಂಬ ಸಮಸ್ಯೆಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ಇವತ್ತು ಒಂದು 7 ಬೀನ್ಸ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಕಲೇಶ್ಪುರದಲ್ಲಿ ರೈತರಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ವೇಣುಗೋಪಾಲ್ ಬಗ್ಗೆ ಇನ್ನೊಂದು ಹೇಳಲೇಬೇಕು ನಾನು. ಈಗ ಕಾಳು ಮೆಣಸಿನ ಕರ್ಮಯೋಗಿ ಅಂತ ನಾವೇ ಅದನ್ನು ಬುಕ್ಕನ್ನು ಒಂದು ಕೃಷಿಕ ಪತ್ರಿಕೆಯಿಂದ, ನಾವು ಒಂದು ಕೃಷಿಕ ಪತ್ರಿಕೆ ಅಂತಿದೆ, ಅದರಿಂದ 19 ವರ್ಷದಿಂದ ಕುಗ್ರಾಮದಲ್ಲಿ ನೀರ್ನಳ್ಳಿ ಅಂತ ಗ್ರಾಮದಂತಲ್ಲಿ ಆ ಪತ್ರಿಕೆ ಪ್ರಾರಂಭ ಮಾಡಿದ್ದು ಇವತ್ತು ನಡೀತಾ ಇದೆ. ಆದರೆ ಅದನ್ನು ಕಾಳು ಮೆಣಸು ಕರ್ಮಯೋಗಿ ಒಂದು ಬರಿಯಾನ ವೇಣುಗೋಪಾಲರು ನನಗೇನು ಅನಿಸ್ತು ಗೊತ್ತಾ, ನಮಗೆ ಹೇಗೆ ಅಂದರೆ ಯಾರಿಗಾದ್ರು ಏನಾದ್ರು ಅನಿಸಿದ್ರೆ, ಪಬ್ಲಿಕ್ಕಿಗೆ ಅನಿಸಿದ್ರೆ ಅದು ನಾವು ಓಪನ್ ಆಗಿ ಇಂಡಿವಿಜುವಲ್ ತಾನು ಅಭ್ಯಾಸ ಏನಾದರೂ ಮಾಡಬೇಕು. ವೇಣುಗೋಪಾಲರವರು ಇಷ್ಟು ಜನಕ್ಕೆ ಕೊಡ್ತಾ ಇದ್ದಾರೆ, ಏನು ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ಬುಕ್ಕನ್ನು ರಿಲೀಸ್ ಮಾಡಬೇಕು ಅಂತ. ಆಯಿತು, ಬುಕ್ ಸರ್ ಎಲ್ಲಿ ಸಿಗ್ತೀರಿ? ನಾನು ಹಾಸನಿಗೆ ಬರ್ತೀನಿ, ಸಿಗ್ತೀನಿ ಅಂತ. ಸರ್ ಅದು ಬುಕ್ ಎಲ್ಲ ಮಾಡ್ತೀವಿ, ಆ ದುಡ್ಡನ್ನೆಲ್ಲ ನಿಮಗೆ ಕೊಡ್ತೀವಿ ಬಂದಿದ್ದು. ಒಂದೇ ಸತಿ ಅವರಿಗೆ ಆ ದುಡ್ಡು ನನಗೆ ಬೇಡ, ನನಗೆ ಪೆನ್ಷನ್ ಕೊಡ್ತಿದ್ದಾರೆ, ಆ ದುಡ್ಡು ನನಗೆ ಬೇಡ ಅಂದರು. ಯಾರು ಹೇಳ್ತಾರ? ಯಾರು ಹೇಳಲ್ಲ. ಈಗ ದುಡ್ಡು ಎಷ್ಟು ಬರುತ್ತೆ ನನಗೆ ಬರಲಿ ಅಂತಾರೆ. ಹಾಗಿದ್ದಾಗ ಅದು ಬೇಡ ಅಂದರು. ನಮಗೂ ಬೇಡ ಆ ದುಡ್ಡು, ಏನು ಮಾಡೋದು ಅಂತ ಒಂದು ಪ್ರಶ್ನೆ ಆಯಿತು. ದಾರಿಲಿ ಬರ್ತಾ 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 ನಮ್ಮ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಡೀನಿಗೆ ಫೋನ್ ಮಾಡಿದೆ. ಆ ಡೀನಿಗೆ ವೈಸ್ ಚಾನ್ಸಲರ್ಗೆ ಫೋನ್ ಮಾಡಿದೆ. ನಾವು ಒಂದು ಹಣವನ್ನು ಅವ್ರ ಹೆಸರಲ್ಲಿ ಇಡ್ತೀವಿ, ಅದರಲ್ಲಿ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಕೊಡೋಕ್ಕಾಗತ್ತಾ? ಓ ಆಗುತ್ತೆ ಅಂತ. ಆಗುತ್ತೆ, ನಾವು ಅದನ್ನು ಅರೇಂಜ್ ಮಾಡ್ತೀವಿ ಅಂತ. ಈಗ ನೀವು ಯಾರು ಪುಸ್ತಕ ಪರ್ಚೇಸ್ ಮಾಡಿದರೆ ಖಂಡಿತ ಆ ಡೆಪಾಸಿಟ್ ಅಲ್ಲಿಗೆ ಹೋಗುತ್ತೆ. ಅದರಿಂದ ಪ್ರತಿ ವರ್ಷ ಒಬ್ಬ ರೈತನನ್ನು ಯಾವುದು ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಅವರು ಪ್ರಶಸ್ತಿಯನ್ನು ಕೊಡಬೇಕು. ಆದರೆ ನಾವು ರಿಕ್ವೆಸ್ಟ್ ಕೊಟ್ಟು 2 ವರ್ಷ ಆಗಿದೆ, ಆದರೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ. ಇದು ವ್ಯವಸ್ಥೆ ಸರ್ಕಾರದ್ದು. ಏನು ಹೇಳಿ, ನಾನೇ ಆಗಿದ್ರೆ ನಾನು 10 ನಿಮಿಷಕ್ಕೆ ಅದಕ್ಕೆ ಕೊಡೋಣ. ಇವತ್ತಿನ ಕಾಫಿ ಮಂಡಳಿ ನನ್ನ ಫೈಲ್ ಯಾವುದೇ ಬರಲು 10 ನಿಮಿಷ, ಯಾವುದನ್ನು ಇಟ್ಕೊಳಲ್ಲ. ಮತ್ತು ಯಾವುದೇ ಸಮಸ್ಯೆ ಇದ್ದರೂ ನೋಡಿ, NP ಆಗಿತ್ತು, 10,000 ಜನ ಹರಾಜು ಬಂದಿತ್ತು, ತೋಟದ ಹರಾಜು. ಕೇಂದ್ರ ವಿತ್ತ ಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಪ್ಯಾಕೇಜನ್ನು ತಂದು ಇವತ್ತು ಆ ಹರಾಜು ಪ್ರಕ್ರಿಯೆಯನ್ನು ನಾವು ಅದು ಎಷ್ಟೋ ಜನ ಮನೆಗಳು ಹೋಗೋದು ಅದನ್ನು ನಿಲ್ಲಿಸುವ ಪ್ರಯತ್ನಗಳು ಮಾಡಿದ್ವಿ. ಹಾಗಾದರೆ ಯಾರಿಗೋ ನೋವಾಗಿದ್ದನ್ನು ಅದು ನಮ್ಮ ನೋವಾಗಿ ಕನ್ವರ್ಟ್ ಆದರೆ ಮಾತ್ರ ಈ ಹುದ್ದೆಗೆ ಸಾರ್ಥಕತೆ ಬರುತ್ತೆ. ಇಲ್ಲದಿದ್ದರೆ ಖಂಡಿತ ಸಾರ್ಥಕ ಬರಲ್ಲ. ಯಾಕಂದರೆ ಹುದ್ದೆಗಳು ಇರುತ್ತೆ, ಆದರೆ ಆ ಹುದ್ದೆಗಳಿಗೆ ಸಾರ್ಥಕತೆ ಬರಬೇಕು ಅಂದರೆ ಬೇರೆ ಯಾರಿಗಾರು ಕಣ್ಣೀರನ್ನು ಒರೆಸಿದ್ರೆ ಮಾತ್ರ ಆ ಸಾರ್ಥಕತೆ ಬರೋದು. ಆ ಸಾರ್ಥಕತೆ ದೃಷ್ಟಿಯಲ್ಲಿ ನಮಗೇನು ಗೊತ್ತಾ, ನಮಗೆ ಫೋಟೋ ಹುಚ್ಚಿಲ್ಲ, ವೇದಿಕೆ ಹುಚ್ಚಿಲ್ಲ. ಆಮೇಲೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಅದನ್ನು ಅನೇಕ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಅದನ್ನು ಮಾಡ್ತಾ ಹೋದರೆ ನಾವು ಅದಕ್ಕೆ ಎಡಿಕ್ಟ್ ಆಗ್ಬಿಡ್ತೀವಿ. ಏನು ಹೇಳಿ, ಹೋಗಿ ನನಗೆ ಸನ್ಮಾನ ಮಾಡಬೇಕು, ನನಗೆ ವೇದಿಕೆಯಲ್ಲಿ ಕರಿಬೇಕು, ನಾನು 100% ಕೆಳಕೂರ್ತೀನಿ. ನನಗೆ ಯಾವುದೂ ಇದಿಲ್ಲ. ನಾನು ಕೆಳಗೆ ಕೂರೋದ್ರಲ್ಲಿ ಐ ಆಮ್ ಕಂಫರ್ಟಬಲ್. ಅದು ಲಾಸ್ಟಲ್ಲಿ ಕೂರೋದು ಇನ್ನೂ ಕಂಫರ್ಟಬಲ್. ಯಾಕೆಂದರೆ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ನೋಡ್ತಿರ್ಬೋದು. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಏನಾಗಿದೆ, ಎಲ್ಲ ಆರ್ಟಿಫಿಷಿಯಲ್. ಏನು ಹೇಳಿ, ನನ್ನನ್ನು ಎಲ್ಲಿ ಗುರುಸ್ತಾರೆ, ನನ್ನನ್ನು ಏನು ಮಾಡ್ತಾರೆ ಅನ್ನೋ ಕಾಲಘಟ್ಟದಲ್ಲಿ ಇರುವಾಗ ನೀವೆಲ್ಲರೂ, ಯಾಕಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಈ ಬದಲಾವಣೆಗಳನ್ನು ನಿಮ್ಮಿಂದ ಸಾಧ್ಯ. ನೀವು ಆ ಥರದ ಯಾರು ಬಂದರೆ ನೀವು ಎಂಟರ್ಟೈನ್ ಮಾಡಬೇಡಿ. ದೇಶ ಬದಲಾವಣೆ ಆಗಬೇಕು ಅಂದರೆ ನೀವು ಬದಲಾವಣೆ ಆಗಬೇಕು. ನೀವು ಬದಲಾವಣೆ ಆದರೆ ದೇಶ ಬದಲಾವಣೆ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮ ದೇಶವನ್ನು ಒಳ್ಳೆಯ ಸುಸ್ಥಿರವಾದ ದೇಶವನ್ನು ಮತ್ತು ಕೃಷಿಗೆ ವಿಶೇಷವಾಗಿ ಕಾಳುಮೆಣಸಿಂದ ಹಬ್ಬಕ್ಕ ಚೆನ್ನಭೈರಾದೇವಿ ಅವತ್ತು ಎಕ್ಸ್ಪೋರ್ಟ್ ಮಾಡಿರೋ ಅಂದರೆ ಇವತ್ತು ನೀವು ಕಷ್ಟ ಹೇಳ್ತಿರಲ್ರಿ, ಅವತ್ತು ಅವ್ರಿಗೆ ಕಷ್ಟ ಇರಲಿಲ್ವಾ? ಅದು ಏನೂ ಇಲ್ಲ. ಆ ಭೈರವ ದೇವಿ ಮುಂದೆ ನಮ್ಗೆ ಯಾವುದೂ ಕಷ್ಟ ಇಲ್ಲ. ಕಷ್ಟ ಅಂತೇಳಿದರೆ ಮುಂದಿನ ದಿವಸಗಳಲ್ಲಿ ಮುಂದೆ ಕಷ್ಟನೇ ಆಗುತ್ತೆ. ಹಾಗಾಗಿ ನಮ್ಮ ಸೀತಾರಾಮ್ ಹೆಗ್ಡೆ ಮತ್ತು ಅವರ ಕುಟುಂಬಕ್ಕೆ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ಈ ಸಮಾರಂಭಕ್ಕೆ ಜಾಗವನ್ನು ಕೊಟ್ಟು ಬೆಳಕನ್ನು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಮತ್ತೊಮ್ಮೆ ಕದಮ್ಮ ಮಾರ್ಕೆಟ್ ಅವರಿಗೆ ಇನ್ನಷ್ಟು ವೃದ್ಧಿ ಆಗಲಿ, ಅವರ ಏನು ಟರ್ನ್ ಓವರ್ ಇರ್ಬೋದು, ರೈತರೊಂದಿಗೆ ಒಡನಾಟ ಇರ್ಬೋದು, ಇವೆಲ್ಲ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ಆಗಲಿ ಅಂತೇಳಿ ನಾವು ನಿಮ್ಮೊಂದಿಗೆ ಸದಾ ಇರ್ತೀವಿ ಅಂತೇಳಿ ನನಗೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಹೇಳಿ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ.
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.